ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH. ಮಹಾಭಾರತದ ಈ ದಿನದ ಚರ್ಚೆಯಲ್ಲಿ ಬಿಡದಿ ರೈತರ ಹಿತ ರಾಜಕೀಯ ಮೇಲಾಟಕ್ಕೆ ಬಲಿಯಾಗ್ತಾ ಇದೆಯಾ? ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಬಿಡದಿಯ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ನಡೆಸ್ತಾ ಇರುವ ಪ್ರತಿಭಟನೆ ಹಾಗೆ ರಾಜಕೀಯ ಹೇಳಿಕೆಗಳನ್ನ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಕವರೇಜ್ ಕೂಡ ಮಾಡ್ತಾ ಇದೆ, ಚರ್ಚೆಗಳನ್ನ ಕೂಡ ಮಾಡಿದೆ. ಇವತ್ತು ಲೆಟ್ಸ್ ಟ್ರೈ ಟು ಟಾಕ್ ಅಬೌಟ್ ಪಾಲಿಟಿಕ್ಸ್. ಇಡೀ ಬಿಡದಿ ಟೌನ್ಶಿಪ್ ರೈತರ ಪರ ನಾವು, ರೈತರ ವಿರೋಧಿ ಇವರು ಅನ್ನೋ ಜಟಾಪಟಿ, ರಾಜಕೀಯ ಜಟಾಪಟಿಯ ಹಿಂದೆ ಅಡಗಿರುವ ರಾಜಕೀಯ ಮೇಲಾಟಗಳು, ಇಬ್ಬರು ನಾಯಕರ ಸ್ವಪ್ರತಿಷ್ಠೆ, ವೋಟ್ ಬ್ಯಾಂಕ್ ಉಳಿಸಿಕೊಳ್ಳುವ ರಾಜಕೀಯ, ಇದೆಲ್ಲದರ ಮುಂದೆ ಮುಖವಾಡಗಳನ್ನು ಧರಿಸ್ಕೊಂಡು ನಾವು ರೈತರ ಪರ ಅಂತಲೂ ಇವ್ರು ರೈತರ ವಿರೋಧ ಅಂತಲೂ ಈ ಇಡೀ ಬಿಡದಿಯ ರೈತರ ಪ್ರತಿಭಟನೆಯನ್ನ ತಮ್ಮ ತಮ್ಮ ರಾಜಕೀಯ ಬೇಳೆಕಾಳುಗಳನ್ನ ಬೇಯಿಸ್ಕೊಳ್ಳೋಕೆ ಬೇಕಾದ ಇಂಧನವಾಗಿ ಬಳಕೆ ಮಾಡಿಕೊಳ್ತಾ ಇರುವ ರಾಜಕಾರಣಿಗಳು, ಅದರಲ್ಲೂ ಇದೇ ಭಾಗದ ಇಬ್ಬರು ಪ್ರಭಾವಿ ರಾಜಕಾರಣಿಗಳ ರಾಜಕೀಯ ಹಿತಾಸಕ್ತಿಗೆ ರೈತರು ಯಾವ ರೀತಿ ಬಲಿಯಾಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋ ಪ್ರಯತ್ನ ಇವತ್ತಿನ ಮಹಾಭಾರತ ಕಾರ್ಯಕ್ರಮದಲ್ಲಿ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ಇದೆ, ಗಮನಿಸಿ. ರೈತ ಯಾರು ಮಾತಾಡ್ತಾ ಇಲ್ಲ, ವಿರೋಧ ಪಕ್ಷದವ್ರು ಮಾತಾಡ್ತಾ ಇದ್ದಾರೆ, ಅವರೆಲ್ಲ JDS ನ ಕಾರ್ಯಕರ್ತರು. ಬಿಡದಿ ಟೌನ್ಶಿಪ್, ದಿ ಮೋಸ್ಟ್ ಕಾಂಟ್ರವರ್ಷಿಯಲ್ ಇಶ್ಯೂ ಆಫ್ ದಿ ಸೀಸನ್. ರೈತರ ನಿರಂತರ ಪ್ರತಿಭಟನೆ, ಸರ್ಕಾರ ಬಿಡದ ಹಠ, ರಾಜಕೀಯ ಪಕ್ಷಗಳ ಕೆಸರಚಾಟ, ರೈತರ ಕಣ್ಣೀರಿನ ಮೇಲೆ ಅಭಿವೃದ್ಧಿ ಸೌಧ ಬೇಕಾ ಎಂಬ ಪ್ರಶ್ನೆ, ರೈತರನ್ನ ರಾಜಕೀಯ ಉದ್ದೇಶ ಸಾಧನೆಗೆ ಬಳಕೆ ಎಂಬ ಆರೋಪ, ರಾಜಕೀಯ ಮತ್ತು ಸ್ವಪ್ರತಿಷ್ಠೆಯ ಸಮರದಲ್ಲಿ ರೈತರ ಹಿತ ಬಲಿಯಾಗ್ತಾ ಇದೆಯಾ ಅನ್ನೋ ಅನುಮಾನ. ನಾನು ಆ ಕ್ಷೇತ್ರದ ಒಂದು ಪ್ರತಿನಿಧಿಯಾಗಿ ಕೆಲಸ ಮಾಡಿದಂಥವ್ರು. ಯಾರು ರೈತರು, ಯಾರು ವಿರೋಧ ಪಕ್ಷದವರು, ಯಾವ ಪಕ್ಷದಲ್ಲಿ ಯಾರ್ಯಾರು ಗುರುತಿಸ್ಕೊಂಡಿದ್ದಾರೆ, ಯಾರ್ಯಾರ ಆಕ್ಟಿವಿಟೀಸ್ ಏನು ಅನ್ನೋದು ನನಗೆ ಗೊತ್ತಿದೆ. ಅವರೆಲ್ಲ JDS ನ ಕಾರ್ಯಕರ್ತರು. JDS ನ ಕಾರ್ಯಕರ್ತರುಗಳು ಈ ರೀತಿಯ ಚಿತಾವಣೆಯನ್ನ ಮಾಡ್ತಾ ಇದ್ದಾರೆ. ಒಬ್ಬರಿಗೆ ತಾನೇ ಮಣ್ಣಿನ ಮಗ, ರೈತಪರ ಎಂಬ ಬಿರುದನ್ನ ಉಳಿಸಿಕೊಳ್ಳೋ ಹಪಾಹಪಿ, ಮತ್ತೊಬ್ಬರಿಗೆ ನವ ಬೆಂಗಳೂರಿನ ನಿರ್ಮಾತೃ ಎಂಬ ಪಟ್ಟ ಗಿಟ್ಟಿಸಿಕೊಳ್ಳೋ ಹಠ, ರಾಮನಗರ ಎಂಬ ಒಕ್ಕಲಿಗ ಮತಗಳ ಹಾಟ್ ಲ್ಯಾಂಡ್ ಮೇಲೆ ಹಿಡಿದ ಸಾಧಿಸೋ ಛಲ, ಇದು ಜಟಾಪಟಿಯ ಒಳಗಿನ ರಾಜಕಾರಣ. ರಾಜಕೀಯವಾಗಿ ಕೆಲವ್ರು ಜಾಸ್ತಿ ಬೇಕು ಅಂತ ಅನ್ಬಿಟ್ಟು ವಿರೋಧ ಮಾಡ್ತಾರೆ. ವಿರೋಧ ಮಾಡೋರೆಲ್ಲ ಮಾಡ್ಲಿ, ನಾನು ಕರೆದು ಅವ್ರಿಗೆಲ್ಲ ಗಿಣಿಗೆ ಹೇಳ್ದಂಗೆ ಹೇಳಿದೀನಿ, ಯಾವ ಕಾರಣಕ್ಕೂ ನಾನು ಡಿನೋಟಿಫೈ ಮಾಡಕ್ ಆಗಲ್ಲ ಅಂತ, ಯಾವ ಕಾರಣಕ್ಕೂ ನಾನು ಮಾಡೋದು ಇಲ್ಲ. ಈಗಾಗಲೇ ಟೆಂಡರ್ ಕರೆದಿದ್ದೀವಿ. ಇಲ್ಲ ಅವ್ರಿಗೆ ಇಷ್ಟ ಇಲ್ವಾ, ಹಳೆ ಕಾನೂನು ಇದೆ, ಆ ಕಾನೂನು ಪ್ರಕಾರ ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತೀವಿ, ನಮ್ ಕೆಲಸ ನಾವು ಮಾಡ್ತೀವಿ. ಅವರು ಇವತ್ತು ಸರ್ಕಾರ ಇಟ್ಕೊಂಡಿದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ, ಏನ್ ಬೇಕಾದ್ರೂ ಮಾಡ್ತೀನಿ ಅಂತಕ್ಕಂಥ ಅವರ ಉದ್ದಟತನ ಏನಿದೆ, ಇದಕ್ಕೆ ನಂದೇನ್ ತಕರಾರು ಇಲ್ಲ. ಅವ್ರ ಪಾಡಿಗೆ ಅವ್ರು ಮಾಡ್ಲಿ. ನಾವು ಈ ದೇಶದ ಕಾನೂನು ವ್ಯವಸ್ಥೆ ಒಳಗೆ ನಾವು ರೈತರ ಪರವಾಗಿ ಕೊನೆ ಹಂತದಲ್ಲಿ ಹೋರಾಟ ಏನ್ ಮಾಡ್ಬೇಕು ಮಾಡೋಣ. ಮತ್ತೊಂದು ಕಡೆ ಪ್ರಭಾವಿ ಬಿಲ್ಡರ್ ಮತ್ತು ರಾಜಕಾರಣಿಗಳ ರಿಯಲ್ ಎಸ್ಟೇಟ್ ಲಾಭದ ಲೆಕ್ಕ, ಕೋಟಿ ಮೌಲ್ಯದ ಸ್ವಂತ ಭೂಮಿಯನ್ನ ರಾಜಕೀಯ ವಿರೋಧಿ ಮುಂದು ಕಳೆದುಕೊಳ್ಳುವ ಅಳುಕು, ಇದು ಭೂ ವ್ಯಾಮೋಹದ ವ್ಯೂಹ. ಇಷ್ಟರ ನಡುವೆ ಪಕ್ಷಕ್ಕೆ ಪ್ರತಿಷ್ಠೆ ಡ್ಯಾಮೇಜ್ ಮಾಡಬಾರದು ಅನ್ನೋ ಕಳಕಳಿ. ಟೌನ್ಶಿಪ್ ಮಾಡ್ಲಿಕ್ಕೆ ಹೋಗಿ ಸರ್ಕಾರ ಕೂಡ ಹೊರೆ ಆಗಬಾರದು. ಇಷ್ಟೆಲ್ಲ ಒಳಗುಟ್ಟು ರಟ್ಟಾಗ್ತಾ ಇದ್ರು ಹಠ ಬಿಡದೆ ಪ್ರತಿಭಟನೆ ಮಾಡೋ ಪ್ರಯತ್ನ ಒಂದು ಕಡೆಯಿಂದ, ಮತ್ತಷ್ಟು ಹಠ ಸಾಧಿಸಿ ಯೋಜನೆ ಮಾಡೇ ತೀರಬೇಕು ಎಂಬ ಜಿದ್ದು ಮತ್ತೊಂದು ಕಡೆ. ಇದೆಲ್ಲದರ ಮಧ್ಯೆ ಅನ್ನದಾತನ ನಿಜ ಅಳಲನ್ನ ಕೇಳುವವರು ಯಾರು, ಆತನ ಮುಂದಿನ ಪೀಳಿಗೆಯ ಭವಿಷ್ಯಕ್ಕೆ ಭದ್ರತೆ ಕೊಡುವವರು ಯಾರು? ರಾಜಕೀಯ ಜಿದ್ದಾಜಿದ್ದಿನ ನಡುವೆ ಬಲಿಯಾಗಿ ಹೋಗ್ತಾ ಇದೆಯಾ ರೈತರ ಹಿತ? ಬನ್ನಿ ಚರ್ಚೆ ಮಾಡೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ವೀಕ್ಷಕರೇ, ನಿಮಗೆ ಗೊತ್ತಿದೆ ಮಹಾಭಾರತ ಕಾರ್ಯಕ್ರಮದ ಜನಾಭಿಪ್ರಾಯ ವೇದಿಕೆ ನಿಮಗಾಗಿ ಮುಕ್ತವಿದೆ, ಅಂದರೆ ನಮ್ಮ ವೀಕ್ಷಕರಿಗಾಗಿ ಮುಕ್ತವಿದೆ. ಈ ರಾಜಕಾರಣಿಗಳ ಜಟಾಪಟಿ ನಡುವೆ ಬಿಡದಿಯ ರೈತರ ಹಿತ ಬಲಿಯಾಗಿ ಹೋಗ್ತಿದೆಯಾ ಅನ್ನೋ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ, ಸಲಹೆ ಸೂಚನೆಗಳನ್ನು ಸ್ಕ್ರೀನ್ನ ಕೆಳಭಾಗದಲ್ಲಿ ಡಿಸ್ಪ್ಲೇ ಆಗ್ತಾ ಇರುವ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ಅಥವಾ ವಾಟ್ಸ್ಆ್ಯಪ್ ಎಕ್ಸ್ ಖಾತೆಯ ಮೂಲಕ ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಬೋದು. ನಮ್ಮ ಕಾರ್ಯಕ್ರಮದಲ್ಲಿ ಆ ಮೂಲಕ ಪಾಲ್ಗೊಳ್ಳಬಹುದು. ನಿಮ್ಮ ಪಾಲ್ಗೊಳ್ಳುವಿಕೆಯ ನಿರೀಕ್ಷೆಯೊಂದಿಗೆ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರಿದ್ದಾರೆ, ಬಿಜೆಪಿ ವಕ್ತಾರರಾದ ಶ್ರೀನಿವಾಸ್ ಅವರಿದ್ದಾರೆ, JDS ವಕ್ತಾರರಾದ ಅಶ್ವಿನ್ ಅವರಿದ್ದಾರೆ,
ಬಹಳ ಮುಖ್ಯವಾಗಿ ಇವತ್ತಿನ ಚರ್ಚೆಯ ಕೇಂದ್ರ ಬಿಂದುಗಳು ಬಿಡದಿ ಭಾಗದಿಂದ ರೈತರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಶ್ವೇತಾ ಅವರಿದ್ದಾರೆ, ಶಾಂಭವಿ ಅವರಿದ್ದಾರೆ, ಹಾಗೆ ಭೈರಪ್ಪ ಅವರಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವೇ ಹೊತ್ತಿನಲ್ಲಿ ಆ ಭಾಗದ ಸಂಸದರಾದ ಡಾಕ್ಟರ್ CN ಮಂಜುನಾಥ್ ಅವರು ಕೂಡ ನಮಗೆ ಸಂಪರ್ಕಕ್ಕೆ ಸಿಗೋ ಸಾಧ್ಯತೆ ಇದೆ. ಕಾಂಗ್ರೆಸ್ ಶಾಸಕರು ಕೋನಾರೆಡ್ಡಿ ಸರ್ ಕೂಡ ಚರ್ಚೆಯಲ್ಲಿ ಜಾಯಿನ್ ಆಗ್ತೀನಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಅವ್ರು ಬರಲಿ, ನಂತರದಲ್ಲಿ ಅವ್ರಿಗೆ ಪ್ರಶ್ನೆ ಮಾಡೋಣ. ಅಶ್ವಿನ್ ಅವರೇ, ಇವತ್ತು ಫಾರ್ ಅ ಚೇಂಜ್ JDS ಪಕ್ಷದಿಂದ ನಾವು ಚರ್ಚೆಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ವಿತ್ ಯೋರ್ ಪರ್ಮಿಷನ್. ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗ್ಬಿಟ್ರು, ಅಂದರೆ ರಾಷ್ಟ್ರೀಯ ರಾಜಕಾರಣದತ್ತ ಹೋಗ್ಬಿಟ್ರು. ಅವರಿಗಿದ್ದ ರೈತ ನಾಯಕ, ಮಣ್ಣಿನ ಮಗ ಅನ್ನೋ ಕಾರ್ಡ್ ಏನಿತ್ತಲ್ಲ, ಪೊಲಿಟಿಕಲ್ ಕಾರ್ಡ್, ಅದು ಡಿಆಕ್ಟಿವೇಟ್ ಆಗಿಬಿಟ್ಟಿದೆ. ಇವಾಗ ವಾಪಸ್ ಬರಬೇಕು ಅಂತ ಹೇಳಿ ಕಾಯ್ತಾ ಇರುವ, ರಾಜ್ಯದಲ್ಲಿ CM ಆಗಬೇಕು ಅಂತ ಕನಸು ಕಾಣ್ತಾ ಇರುವ ಕುಮಾರಸ್ವಾಮಿ ಅವರಿಗೆ ಅವರ ಈ ಮಣ್ಣಿನ ಮಗ ಕಾರ್ಡನ್ನು ರಿಆಕ್ಟಿವೇಟ್ ಮಾಡ್ಕೊಳ್ಳಿಕ್ಕೆ ಬಿಡದಿ ಈಸ್ ಅ ಕಾರ್ಡ್, ಇಟ್ಸ್ ಅ ಗೇಮ್ ಕಾರ್ಡ್ ಅನ್ನೋ ಆರೋಪ. ಏನು ಹೇಳ್ತೀವಿ? ರಾಜ್ಯದ ಜನರು ಗೊತ್ತಿದೆ, ಏನಾದರೂ ಆ ರೀತಿ ಮಣ್ಣಿನ ಮಗ ಆ ಥರ ಪ್ಲೇ ಕಾರ್ಡ್ಗಳೇನಾದರೂ ಪ್ಲೇ ಮಾಡಬೇಕು ಅಂದರೆ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಯಾವ್ಯಾವುದೋ ರೀತಿಯಲ್ಲಿ ಎಲ್ಲೆಲ್ಲೋ ಅವಕಾಶಗಳು ಬಂದಿತ್ತು, ಅದು ಯಾವುದೂ ಉಪಯೋಗಿಸ್ಕೊಳ್ಳದೆ ರೈತರು ಈಗ ಏನು ಹೇಳ್ತಿದ್ದಾರೆ, ರೈತರೆಲ್ಲ JDS ಕಾರ್ಯಕರ್ತರು, ನಿಮ್ದು ಏನು ಯೋಚನೆ ಇದೆ ಸನ್ಮಾನ್ಯ ಇವತ್ತಿನ ಕಾಂಗ್ರೆಸ್ನ ಜನಪ್ರತಿನಿಧಿ ಹಾಗೇನೆ ಅನ್ಕೊಳ್ಳಿ, ಅವರು JDSನವರೇ ಅಂತಲೇ ಅನ್ಕೊಳ್ಳಿ. 5,000 ಪಾಣಿದಾರರಿದ್ದಾರೆ, ಇವರು ರೈತರಲ್ವಾ? 2006ರಲ್ಲಿ ಪ್ರಥಮ ಬಾರಿಗೆ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಒಂದು ಟೌನ್ಶಿಪ್ ಪ್ರಾಜೆಕ್ಟ್ಗಳನ್ನ ಬೆಂಗಳೂರು ಸುತ್ತ 5 ಪ್ರಾಜೆಕ್ಟ್ಗಳನ್ನ ಮಾಡಬೇಕು ಅಂತ ಹೇಳ್ತಾರೆ. ಗೃಹ ಕಚೇರಿಗೆ 7 ಬಾರಿ ಬಿಡದಿ ರೈತರನ್ನ ಕರೆಸ್ತಾರೆ, ಎಲ್ಲಿಗೆ ಸಭೆ ಮಾಡ್ತಾರೆ. ಏನಾದರೂ ನಿಮಗೆ ಪ್ರಾಬ್ಲಮ್ ಇದೆಯಾ, ಇದರಿಂದ ಅನುಕೂಲಗಳೇನು ಅನಾನುಕೂಲಗಳೇನು ಬಗ್ಗೆ ವಿಶ್ಲೇಷಿಸ್ತಾ ರೈತರನ್ನ ಕರೆಸ್ತಾರೆ. ಇವತ್ತಿನ ಕಾಂಗ್ರೆಸ್ ಸರ್ಕಾರ ಎಷ್ಟು ಬಾರಿ ಕರೆಸಿದೆ? 1. ಈ 7 ಬಾರಿ ಕರೆಸಿದಾಗ ಒಬ್ರು ರೈತ ಮಹಿಳೆ ಬಂದು ಹೇಳ್ತಾರೆ, ಅಣ್ಣ ರೈತರ ಮಕ್ಕಳು ಅಂತಾನೆ ನಾವು ನಿಮ್ಮನ್ನ ಕರೆಯೋದು, ಮಣ್ಣಿನ ಮಕ್ಕಳು ಅಂತ ಕರಿತೀವಿ. ನಾವು ಇಲ್ಲಿ ಏನಿಲ್ಲ ಅಂದ್ರೂ ಅವತ್ತಿನ ಕಾಲಕ್ಕೆ 4 ರಿಂದ 5 ಲಕ್ಷ ಲೀಟರ್ ಹಾಲಾಗ್ತೀವಿ, 60% ರೇಷ್ಮೆ ಬೆಳೆಗಾರರಿದ್ದಾರೆ. ಏನಿಲ್ಲ ಅವತ್ತಿನ ಕಾಲಕ್ಕೆ, ಇವತ್ತು 10 ಲಕ್ಷ ಮರ ಅಂತ ಹೇಳ್ತಿದ್ದಾರೆ, ಅವತ್ತಿಗೆ 8 ಲಕ್ಷ ಮರಗಳ ಒಂದು ಕಡಿಬೇಕಾಗತ್ತೆ. ಇದ್ರದೆಲ್ಲ ನಡುವೆ ನೀವು ಪ್ರಾಜೆಕ್ಟ್ ಮಾಡ್ಬೇಕಂದಾಗ ಆ ಪ್ರಾಜೆಕ್ಟ್ ನ ಕುಮಾರಣ್ಣ ಅವರು ಡ್ರಾಪ್ ಮಾಡ್ತಾರೆ. ನೀವು ಹೇಳ್ತಿದ್ದೀರಾ, ಬಟ್ ತಪ್ಪು ಹೇಳ್ತಿದ್ದೀರಿ. 2006 ತುಂಬಾ ಹಿಂದಿನಲ್ಲ, ಇದನ್ನ ಕೇಳಿಸ್ಕೊಂಡು ಉತ್ತರ ಕೊಡಿ ಸರ್. ಪಬ್ಲಿಕ್ ಮೆಮೊರಿ ನೀವು ಅನ್ಕೊಂಡಷ್ಟು ವೀಕ್ ಇಲ್ಲ ಸರ್. 2006ರಲ್ಲಿ ಪ್ರತಿಭಟನೆ ಆಯ್ತೋ ಇಲ್ವೋ, ರೈತರು ಬೀದಿಗೆ ಇಳಿದಿದ್ರೋ ಇಲ್ವೋ, ಕುಮಾರಸ್ವಾಮಿ ಅವರು DLF ಕಂಪನಿ ಹಿಂದೆ ಸರದ ಮೇಲೆ ಬಗ್ಗದ್ರು ಅನ್ನೋದು ನಿಜಾನ ಸುಳ್ಳು ಅದನ್ನ ಹೇಳ್ಬೇಕು. ರೈತರ ಹಠಕ್ಕಲ್ಲ ಕುಮಾರಸ್ವಾಮಿ ಅವರು ಬಗ್ಗಿದ್ದು, ಜನ ಮರ್ತಿಲ್ಲ. ಹೇಳಿ ಅಶ್ವಿನ್ ಅವರೇ, ಕರೆಕ್ಟ್ ಹೇಳಿ. ಹೇಳ್ತೀನಿ, 1 ನಿಮಿಷ ನಾನು ಮಾತಾಡಿದ್ಮೇಲೆ ನೀವು 100 ಕ್ವಶನ್ ಕೇಳಿ ನಾನು ಆನ್ಸರ್ ಮಾಡ್ತೀನಿ. 1 ನಿಮಿಷದಲ್ಲಿ 10 ಸುಳ್ಳು ಹೇಳಿದ್ರೆ ತಡೆಯಕ್ಕೆ ಬೇಡ. ಅಯ್ಯೋ, ಸುಳ್ಳು ಹೇಳೋದಾದ್ರೆ ನೀವು ಚಾನಲ್ ಅವ್ರು ಕೂತ್ಕೊಂಡೇನು ಇಲ್ಲಿ ನೀವು ಸುಳ್ಳು ಹೇಳೋದನ್ನ ಕೇಳಿಸ್ಕೊಳ್ಳಿ. ಮುಂದುವರಿಸಿ. 2006ರಲ್ಲಿ ಕುಮಾರಸ್ವಾಮಿ ಅವರು ಪ್ರಾಜೆಕ್ಟ್ ಕೈ ಬಿಟ್ಟಿದ್ದು ಯಾಕೆ? ಬಂದಿದ್ದೀನಿ ಮಾತಾಡ್ಬೇಕಂದ್ರೆ ನೀವು 1 ನಿಮಿಷ ಬಿಡಿ. ಆಯ್ತು, ಮಾತಾಡಿ, ನಿಜ ಹೇಳಿ. DLF ಅವ್ರು ಬಂದ್ರಲ್ಲ ಮೇಡಮ್, PPP ಮಾಡೆಲ್ ತಂದ್ರಲ್ಲ, ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಮಾಡೆಲ್ ತಂದ್ರಲ್ಲ, DLF ಕಂಪನಿಯವ್ರು ಬಂದು 400 ಕೋಟಿನ ಸರ್ಕಾರಕ್ಕೆ FD ಇಡ್ತಾರೆ. ಇಲ್ಲಿ ಕಾಂಗ್ರೆಸ್ ಅವರು 18,000 ಕೋಟಿ ಸರ್ಕಾರದ ಹಣ ತಗೊಂಡೋಗಿ ಇಲ್ಲಿ ರಿಯಲ್ ಎಸ್ಟೇಟ್ ಮಾಡಬೇಕು ಅಂತ ಹೊರಟಿದ್ದಾರೆ. ಅಲ್ಲಿ PPP ಮಾಡೆಲ್ ಅಂದ್ರೇನು? ಸರ್ಕಾರದಿಂದ 1 ರೂಪಾಯಿ ವ್ಯಯ ಆಗ್ಬಾರ್ದು, ತೆರಿಗೆದಾರನಿಗೆ ಹೊರೆ ಆಗ್ಬಾರ್ದು ಅಂತ ಕುಮಾರಣ್ಣ ಅವರು ಅವತ್ತು ಮಾಡಿ DLF ಅವ್ರು 400 ಕೋಟಿ ಆಲ್ರೆಡಿ ಇಟ್ಟಿರ್ತಾರೆ ಮೇಡಮ್ FD ನ. ಇದೊಂದು ಬರ್ತೀನಿ ನಾನು, ಈಗ ನಮ್ಮ ಟಾಪಿಕ್ ಬರೋಣ. 2006ರಲ್ಲಿ ಇದೇ ಕಾಂಗ್ರೆಸ್ ಅವರು ಟೌನ್ಶಿಪ್ ಬೇಡ ಅಂತ ಹೋರಾಟ ನಡೆಸ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಆಯ್ತಾ? ಪ್ರಾಜೆಕ್ಟ್ ಅಲ್ಲಿ ರೈತರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಡ್ರಾಪ್ ಮಾಡಿ ಏನಕ್ಕೆ 2018ರಲ್ಲಿ ಬಂದಾಗ ಅದೇ ಕುಮಾರಣ್ಣ ಅವರು ಟೌನ್ಶಿಪ್ ನ ಕೈಗೆ ಎತ್ಕೊಳ್ಬೋದಿತ್ತಲ್ವಾ? ಮಾಡಲ್ಲ. ಇಲ್ಲಿ ಕಾಂಗ್ರೆಸ್ ಅವ್ರೇನಾಗಿದೆ, ನೀವು ಕೂಡ ಆಕ್ಟ್, ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆಕ್ಟ್ ಅಲ್ಲಿ ನೀವೇನಕ್ಕೆ ಮಾಡ್ತಿದ್ದೀರಾ? ಅದಕ್ಕೆ ಅಂತಾನೆ LARR ಅಂತಿದೆ, ಲ್ಯಾಂಡ್ ಅಕ್ವಿಸೇಷನ್ ರೀಸೆಟ್ಲ್ಮೆಂಟ್ ರಿಹ್ಯಾಬಿಲಿಟೇಷನ್ ಸೆಟ್ಲ್ಮೆಂಟ್ ಅಂತ. ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ ದಯವಿಟ್ಟು. ಇಲ್ಲಿ ಏನಾಗಿದೆ, ಕಾಂಗ್ರೆಸ್ ಸರ್ಕಾರ ಏನಿದೆ, ಇಲ್ಲಿ ಕ್ಯಾಬಿನೆಟ್ ಅಲ್ಲಿ ಅಧಿಕಾರಿಗಳು ನೋಟ್ ಮಾಡಿದ್ದಾರೆ, ಈ ಪ್ರಾಜೆಕ್ಟ್ ಫೈನಾನ್ಷಿಯಲ್ ಫೀಸಿಬಲ್ ಅಲ್ಲ, 18,000 ಕೋಟಿ ಸರ್ಕಾರಕ್ಕೆ ಹೊರೆ ಆಗುತ್ತೆ. ಇಲ್ಲಿ BMRDA 3,500 ಕೋಟಿಗೆ ಸಾಲ ಕೇಳಿದ್ದೀರಾ, BDA 1,450 ಕೋಟಿ ಸಾಲ ಕೇಳಿದ್ದೀರಾ, ಹುಡ್ಕೋ 10,000 ಕೋಟಿ ಸಾಲ ಕೇಳಿದ್ದೀರಾ. ಇಷ್ಟರಲ್ಲೂ BMRDA ಎಲ್ಲಿಂದ ದುಡ್ಡು ಕೊಡ್ಬೇಕು? ನೀವು ರೈತರ ವಿಚಾರ ಎಷ್ಟು ಈಸಿಯಾಗಿ ನೀವು ಕೂಡ ರಿಯಲ್ ಎಸ್ಟೇಟ್ ಟರ್ನ್ ಆಗ್ಬಿಟ್ರಿ ನೋಡಿ. ನಿಮ್ಮ ಮಾತು ರಿಯಲ್ ಎಸ್ಟೇಟ್ ಕಡೆ ಟರ್ನ್ ಆಗೋಯ್ತು. ಮಣ್ಣಿನ ಮಗ ಕುಮಾರಸ್ವಾಮಿ, ನೀವು ಲೆಕ್ಕಾಚಾರ ಅಲ್ಲ, ರೈತರ ಬಗ್ಗೆ ಮಾತನಾಡಬೇಕಿತ್ತು. ಸರ್ಕಾರ ಇವತ್ತು ರಿಯಲ್ ಎಸ್ಟೇಟ್ ಮಾಡ್ಲಿಕ್ಕೆ ಹೊರಟಿದೆ, ಅದರಲ್ಲೂ
ಸರ್ಕಾರದ ದುಡ್ಡು 18,000 ಕೋಟಿ ಬಳಸ್ಕೊಂಡು ಅಲ್ಲಿ ರಿಯಲ್ ಎಸ್ಟೇಟ್ ಮಾಡಕ್ ಹೋಗಿದೆ. ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ. ಇಲ್ಲಿ ರೈತರು ಇದ್ರಲ್ಲ ಮೇಡಮ್, ಉದಾಹರಣೆಗೆ 500 ರೈತರು ಪಾಣಿದಾರನ ತಗೊಂಡ್ರೆ 455 ರೈತರು ವಕಾಲತ್ ನಡೆಸಲಿಕ್ಕೆ ಅವರು ಕೇಸ್ ನಡೆಸಿ ಅಂತ ಕಂಪ್ಲೇಂಟ್ ವಕಾಲತ್ ಕೊಟ್ಟಿದ್ದಾರೆ. ಇವರೆಲ್ಲ ರೈತರಲ್ವಾ? ಇವತ್ತು ಸನ್ಮಾನ್ಯ DK ಶಿವಕುಮಾರ್ ಅವರು, ಸನ್ಮಾನ್ಯ DK ಸುರೇಶ್ ಅವರು ಹೇಳ್ತಾರೆ ಅದೇ ಭಾಗದ ಜನಪ್ರತಿನಿಧಿಗಳು ಅಂತ. ನೀವು ಯಾವ ಬಾಯಲ್ಲಿ ಇಟ್ಕೊಂಡು ಈ ಮಾತನ್ನ ಹೇಳ್ತಿದ್ರ? 5,000 ಪಾಣಿದಾರರಿದ್ದಾರೆ. ಆಯ್ತು ಆಯ್ತು ಭೈರಪ್ಪ ಅವರೇ, ಸರ್ 8 ನಿಮಿಷ ಆಯ್ತು. ನಾನು ಇನ್ನೊಬ್ಬರು ಪ್ಯಾನಲಿಸ್ಟ್ ಮಾತಾಡ್ತಿಲ್ಲ ಅಶ್ವಿನ್ ಅವರೇ. ಐ ವಿಲ್ ಕಮ್ ಬ್ಯಾಕ್. 5,000 ಮೇಡಮ್ ಹೇಳ್ತೀನಿ. ಇದೇ ಇದು ಡೇಟಾ. ಇಲ್ಲಿ ಶಾಂಭವಿಯರ್ ಇದ್ದಾರೆ, ಬೈರಣ್ಣ ಅವರು, ಇವರೆಲ್ಲರೂ ಹೇಳ್ತಾರೆ 6 ಲಕ್ಷ, ವೀರೇಶ್ ಅವರು ಇದ್ದಾರೆ, 6 ಲಕ್ಷ ಪ್ರತಿನಿತ್ಯ 6 ಲಕ್ಷ ಲೀಟರ್ ಹಾಲು ಹೋಗ್ತಿದೆ. ಮತ್ತೆ ಮೇಡಮ್ ಈಗ ಫಸ್ಟ್ ಫೇಸ್ ಅಲ್ಲಿ ಅಧಿಸೂಚನೆ ಹೊರಡಿಸಿದಾರಲ್ಲ, ಅದ್ರಲ್ಲಿ ಏನ್ ಗೊತ್ತಾ, 80% ರೈತರು 10 ಕುಂಟೆ 20 ಕುಂಟೆ 30 ಕುಂಟೆ ಇಟ್ಕೊಂಡಿದ್ದಾರೆ. ಸರ್ಕಾರದಿಂದ ಪರಿಹಾರ ಕೊಡುವಂತದ್ದು ನೀವು ಅಲ್ಲಿ ಬಿಡದಿನಲ್ಲಿ ಹೋಗುವಾಗ ಸೈಟ್ ತಗೊಳಕ್ ಆಗಲ್ಲ. ಸರಿ ವೀರೇಶ್ ಅವರು, ಕ್ಷಮೆ ಇರ್ಲಿ, ನಾನು ಭೈರಪ್ಪ ಅಂತ ಹೇಳಿ ನಿಮ್ಮನ್ನ ಸ್ವಾಗತ ಮಾಡಿದೆ ಅನ್ಸುತ್ತೆ. ವೀರೇಶ್ ಅವರು ಇದ್ದಾರೆ ನಮ್ಮ ಜೊತೆಯಲ್ಲಿ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ವೀರೇಶ್ ಅವರೇ, 2006-8ನೇ ಸಾಲಿನಲ್ಲಿ ಬಿಡದಿಯಲ್ಲಿ ಮರಗಳಿರ್ಲಿಲ್ವಾ? ರೈತರು ಕೃಷಿ ಮಾಡ್ತಿರ್ಲಿಲ್ವಾ? ರೈತರು ವಿರೋಧ ಮಾಡಿದ್ದು, ಪ್ರತಿಭಟನೆ ಮಾಡಿದ್ದು ಸುಳ್ಳ? ಹಾಗಾದ್ರೆ ಇದೇ ಕುಮಾರಸ್ವಾಮಿ ಅವರು ಇವತ್ತೇನು ರೈತರ ಪರವಾಗಿ ಮಾತನಾಡಿದ್ದಾರೆ, ತಪ್ಪಲ್ಲ, ರೈತರ ಪರವಾಗಿ ನಿಲ್ಲಬೇಕು. ಬಟ್ ಇದೇ ಕುಮಾರಸ್ವಾಮಿ ಅವರಲ್ವಾ ಅವತ್ತು ಕೂಡ ರಿಯಲ್ ಎಸ್ಟೇಟ್ ಮಾಡಬೇಕು ಅಂತ ಹೊರಟಿದ್ದವರು? ಮೇಡಮ್ ನಾನು ಮೊದಲಾಗೆ ಸರ್ಕಾರದಿಂದ ದುಡ್ಡು ಅಶ್ವಿನ್ ಅವರೇ, ಟೌನ್ಶಿಪ್ ಅಲ್ಲಿ ಏನ್ ಮಾಡ್ಕೊಡ್ತೀರಿ? ರೈತರಿಗೆ ಕೃಷಿ ಮಾಡೋ ಭೂಮಿ ಹಸನ್ ಮಾಡ್ಕೊಡ್ತೀರಾ? ವೀರೇಶ್ ಅವ್ರು ಮಾತಾಡಿ. ಒಂದ್ ನಿಮಿಷ ಮೊದಲಾಗಿ ಹೇಳ್ಬಿಡ್ತೀನಿ. ಏನಂದ್ರೆ ನಮ್ಮ ರೈತರ ಮಧ್ಯೆ ರಾಜಕೀಯ ತರಬೇಡಿ ದಯವಿಟ್ಟು ಹೇಳ್ತಾ ಇದೀನಿ. 3 ಜನದಲ್ಲಿ ನಾವು ಬಡವರಾಗಿ ಹೋಗಿದ್ವಿ ಅಂದ್ರೆ 3 ಜನ ಇದರಲ್ಲಿ ಕೂಸು ಬಡವಾಯ್ತು ಅಂತ ರೈತರು ಬಡವಾಗಿದ್ದಾನೆ. ಇಲ್ಲಿ ಏನಾಗಿದೆ ಅಂದ್ರೆ ಇವಾಗೇ ತಾನೇ ತೋರಿಸಿದ್ರಿ ಮಾನ್ಯ DK ಸುರೇಶ್ ಅವರು ಬಿಜೆಪಿ ಅವರು ಅಂತ. ನಮ್ಗೆ ಬಿಜೆಪಿ ಟ್ರಂಪ್ ಕಾರ್ಡ್ ಕೊಡೋದು ಬೇಡ, ಅಲ್ಲ ಸಾರಿ JDS ಟ್ರಂಪ್ ಕಾರ್ಡ್ ಕೊಡೋದು ಬೇಡ. ಅಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿ ಧರಣಿ ಮಾಡ್ತಾರ, ಪ್ರಮಾಣ ಮಾಡ್ಲಿ ಮೇಡಮ್ ಬಂದು. ಅಲ್ಲಿ ಬಿಜೆಪಿ ಅವರು ಇದಾರೆ, JDS ಇದಾರೆ, ಕಾಂಗ್ರೆಸ್ ಅವರು ಇದಾರೆ. ಅಲ್ಲಿ ಇವಾಗ ಅಕ್ವೈರ್ ಮಾಡ್ಕೊಂತಿದಾರಲ್ಲ ಮೇಡಮ್, ಅಲ್ಲಿ ಕಾಂಗ್ರೆಸ್ನವ್ರದ್ದು ಎಲ್ಲಾರ್ದು ಬಿಟ್ಬಿಟ್ಟು JDS ನವ್ರದ್ದು ಬಿಜೆಪಿ ಅವ್ರದ್ದು ಅಂತ ಅಕ್ವೈರ್ ಮಾಡ್ಕೊಂತಿಲ್ಲ. ಅಲ್ಲಿರೋರು ನಾವು ರೈತರುಗಳು. ದಯವಿಟ್ಟು ನೀವು ಕೇಳಿದ ಕ್ವಶನ್ ಕೇಳ್ತಾ ಇದೀನಿ, ನಾನು ಸತ್ಯ ಹೇಳ್ತಾ ಇದೀನಿ. ಯಾಕೆಂದ್ರೆ ರೈತರುಗಳನ್ನ ಯಾವತ್ತು ಸುಳ್ಳು ಹೇಳಕ್ ಹೋಗಲ್ಲ. 2006ರಲ್ಲಿ ಕುಮಾರಸ್ವಾಮಿ ಅವರು ಮಾಡಿದ್ರು, ಅವ್ರು ಮಾಡಿದ ತಪ್ಪೆ ನಾನು ಹೇಳ್ತಾ ಇದೀನಿ. ಇವತ್ತು ನಾವು ಯಾವ ಪಕ್ಷಕ್ಕೆ ಬಂದಿರೋಲ್ಲ, ಅವತ್ತು ಅವ್ರು ಮಾಡಿದಾಗ ಕೃಷ್ಣಾದಲ್ಲಿ ಕರೆದ್ರು 3 ಸಲ ಮೀಟಿಂಗು. 3 ಸಲ ಕರೆದಾಗ ನಾವೆಲ್ಲ ಹೋಗಿದ್ದು, ರೈತರುಗಳೆಲ್ಲ ಹೋಗಿದ್ರು. ಆವಾಗ ಹೋಗಿದಾಗ ನಮ್ಮನ್ನ ಕೇಳಿದ ಮೇಲೆ ಏನಾಯ್ತು, ನಾವು ಹೇಳಿದ ಈ ಥರ ಎಲ್ಲ ತೊಂದರೆ ಮಾಡಿ ನೀವು ನಮ್ಮನ್ನ ಹಾಳು ಮಾಡೋಕ್ಕೋಸ್ಕರ ನಿಮ್ಮ ಅಧಿಕಾರಕ್ಕೆ ತಂದ್ವಾ, ನಿಮ್ಮ ತಂದೆನ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಮಾಡಿದೀವಿ, ನೀವು ಇಲ್ಲಿ ಮುಖ್ಯಮಂತ್ರಿ ಆಗಿದ್ದೀರಿ ನಮ್ಮ ರಾಮನಗರ ಜಿಲ್ಲೆ ಒಳಗೆ ಬಂದು, ನೀವು ನಮ್ಮನ್ನ ಹಾಳು ಮಾಡೋಕ್ಕೆ ಈ ಪ್ರಾಜೆಕ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದಾಗ ಅಲ್ಲಿ ನಮ್ಮ ಹೆಣ್ಣುಮಗಳು ಸೆರಗೊಡ್ಡಿ ಒಬ್ರು ಕೇಳಿದ್ರು. ಆ ಅಮ್ಮ ಇಲ್ಲ ಇವತ್ತು ಆ ತಾಯಿ. ಅವಾಗ ಕೇಳಿದಾಗ ಅವರು ಆ ಪ್ರಾಜೆಕ್ಟ್ನ ಬಿಟ್ಟರು. ಯಾಕೆಂದ್ರೆ ಅಲ್ಲಿ ನಮ್ಗೆ ಏನಂದ್ರೆ ಒಂದು ಚುಕ್ಕಿ ಇಟ್ಬಿಟ್ಟು ಹೋಗ್ಬಿಟ್ರು. ಅದನ್ನ ಅನುಭವಿಸ್ತಾ ಇದೀವಿ. ಇವಾಗ ಏನ್ ಹೇಳ್ತಾ ಇದ್ರೆ ಎಲ್ಲ ಬಂದವರಲ್ಲ ಇದು ಕುಮಾರಸ್ವಾಮಿ ಕೂಸು ತಪ್ಪಾಗಿ ತಿಳ್ಕೊಬಾರ್ದು. ಯಾರೋ ಹುಟ್ಟಿಸಿರೋ ಕೂಸು ಇವ್ರು ಯಾಕಪ್ಪ ಆಗ್ತಾವ್ರೆ? ಇವ್ರದ್ದು ಹಂಗಂದ್ರೆ ಇವ್ರು ಕುಮಾರಸ್ವಾಮಿನ ವಹಿಸ್ಕೊಂತಿದ್ದಾರೆ. ನಾವು ಪಕ್ಷಕ್ಕೆ ಮಾತಾಡ್ತಾ ಇಲ್ಲ. ನಾನು ಹೇಳ್ತಾ ಇರೋದು 2006ರಲ್ಲಿ ವಾಸ್ತವ ಹೇಳ್ತೀನಿ ಮೇಡಮ್. ಅವತ್ತು 2006ರಲ್ಲಿ ಇಷ್ಟು ಅಭಿವೃದ್ಧಿ ಇರಲಿಲ್ಲ. ಅವತ್ತು ಡ್ರೈಲ್ಯಾಂಡೇ ಇದ್ದಿದ್ದು. ನಾನೇ ಒಪ್ಕೋತಾ ಇದ್ದೀನಿ. ನನ್ನ ಊರಲ್ಲಿ ಜಮೀನು 1.5 ಲಕ್ಷ 2 ಲಕ್ಷಕ್ಕೆ ಮೇನ್ ರೋಡಲ್ಲಿ ಜಮೀನು ಸಿಗ್ತಾ ಇತ್ತು ಮೇಡಮ್. ಅವತ್ತು ಕುಮಾರಸ್ವಾಮಿ 25ರಿಂದ 30 ಲಕ್ಷ ಫಿಕ್ಸ್ ಮಾಡಿದ್ರು. ಅವತ್ತು ಕಾಂಗ್ರೆಸ್ನವರು ಇವತ್ತು ಯಾರು ಬೇಡ ಅಂತ ಓಡಾಡ್ತಾ ಇದು ಬೇಕು ಅಂತ ಹೋಗ್ತಾ ಇದಾರೆ, ಅವತ್ತು ನಮ್ಮನ್ನ ಜೊತೆಗೂಡ್ಕೊಂಡು ಅವರು ಸ್ಟ್ರೈಕ್ ಮಾಡಿದ್ರು. ಸ್ಟ್ರೈಕ್ ಮಾಡಿಬಿಟ್ಟು ಇದನ್ನ ಅಕ್ವೈರಿ ಬೇಡ ಅಂತ ನಮಗೆ ಸ್ಟಾಪ್ ಮಾಡಿದ್ರು. ಅವತ್ತು ಏನೋ ನಮ್ಮ ಹಣೆ ಬರ ನಮ್ಮ ರೈತರು, ಯಾಕೆಂದ್ರೆ ರೈತರ ಹಣೆ ಬರ ಸರಿಯಿಲ್ಲ. ಯಾವತ್ತು ಹೇಳ್ತಾ ಇದೀನಿ, ಅವತ್ತು ನಮ್ಗೆ ಅಕ್ವೈರ್ ಆಗೋಗಿದ್ರೆ ಅವತ್ತು ಜಮೀನು ಮನುಷ್ಯರ ಮನಸ್ಥಿತಿ ಏನಾಯ್ತು ಅಂದ್ರೆ ಜಮೀನು ಕಳ್ಕೊಂಡ್ರೆ ಜಮೀನೇ ತಗೊಂತಾ ಇದೆ ಮೇಡಮ್. ಅವತ್ತು 1 ಎಕರೆ ನಾವು ಕಳ್ಕೊಂಡಿದ್ರೆ 10 ಎಕರೆ 15 ಎಕರೆ ಹೊರಗಡೆ ತೆಗಿತಾ ಇದೆ. ಎಲ್ಲಿಂದ 3-4-5 ಕಿಲೋಮೀಟರ್ ಸಿಗ್ತಾ ಇತ್ತು. ಇವತ್ತು ನಮ್ಗೆ ಇವ್ರು ಕೊಡೋ ದುಡ್ಡಿಗೆ ಹಾರೋಹಳ್ಳಿ ಒಳಗೆ ಒಂದು ಸೈಟ್ ತೆಗೆದು ಒಂದು ಮನೆ ಕಟ್ಟಕ್ಕಾಗಲ್ಲ. ಒಂದು ಮನೇಲಿ 4 ಜನ ಅಣ್ಣ ತಮ್ಮದಿರಿದ್ದಾರೆ ಮೇಡಮ್. ಇಲ್ಲಿ ಹೇಳ್ತಾ ಇದೀನಿ 60-70% ಅರ್ಧ ಎಕರೆ 3/4 ಎಕರೆ 1 ಎಕರೆ ಇರೋ ರೈತರು ಇವತ್ತು ಕನ್ಸೆಂಟ್ ಅಷ್ಟು ಜನ ಕೊಟ್ಟಿದ್ದಾರೆ ಇಷ್ಟು ಜನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಮೇಡಮ್. 15-20% ಯಾರು ಜನ ಕೊಟ್ಟಿದ್ದಾರೆ ನೀವು ರೆಕಾರ್ಡ್ ಚೆಕ್ ಮಾಡಿ. ಎಲ್ಲ ದೊಡ್ಡ ಜಮೀನ್ದಾರಿಗಳು ಯಾರು ಅರ್ಧ ಎಕರೆ 3/4 ಎಕರೆ 1 ಎಕರೆ ಇರೋರು ಯಾರು ಹೋಗಿಲ್ಲ ಕನ್ಸೆಂಟ್ ಅಕ್ವೈರೇಷನ್. ವೀರೇಶ್ ಅವರೇ, ಒಂದ್ ಅನುಮಾನ, ಈ ಪರಿಹಾರ ಅಂತ ಹೇಳಿ ನಾವು ಕೊಡ್ಲಿಕ್ಕೆ ಹೊರಟಿದ್ದೀವಿ ಅಂತ ಹೇಳಿ ಪಟ್ಟಿ ಕೊಟ್ಟಿದ್ದಾರಲ್ಲ, ಲ್ಯಾಂಡ್ ಟು ಲ್ಯಾಂಡ್ ಪರಿಹಾರ ಕೊಡ್ತೀವಿ, 50-50 ಫಾರ್ಮುಲಾ ತರ್ತೀವಿ, ಅಭಿವೃದ್ಧಿ ಪಡಿಸಿದ ಭೂಮಿನ ರೈತರಿಗೆ ಕೊಟ್ಬಿಡ್ತೀವಿ ನಾವು ಅಂತ ಹೇಳ್ತಿದ್ದಾರೆ.
ಕೊಟ್ಟಿದ್ದಾರೆ, ಇದು ಕೊಪ್ಲಿಲ್ವಾ? ನೀವು ಫುಲ್ ಅಂಡ್ ಫೈನಲ್ ಸೆಟಲ್ಮೆಂಟ್ ಆಗೋವರೆಗೂ ಒಂಥರ ಪೆನ್ಷನ್ ತರದಲ್ಲಿ ಕೊಡ್ತೀವಿ ನಾವು, ವರ್ಷ ನಾವು ಪೆನ್ಷನ್ ಕೊಡ್ತೀವಿ. ಭೂಮಿನೇ ಇಲ್ಲದೆ ಇರೋ ಕೃಷಿಕರಿಗೂ ಕೂಡ ನಾವು 25,000 ರೂಪಾಯಿ ಕೊಡ್ತೀವಿ. ಹಿಂಗೆಲ್ಲ ಭರವಸೆ ಕೊಡ್ತಿದಾರಲ್ಲ, ಡಬಲ್ ಕೊಡ್ತಿದಾರಂತೆ. ಕಾನೂನಲ್ಲಿ ಅವಕಾಶ ಇಲ್ಲ. ಇದು ಡಿ ಕೆ ಶಿವಕುಮಾರ್, ನೀವು ನಗ್ತಿರ್ಬೋದು ಸರ್, ಮುಖ್ಯಮಂತ್ರಿಗಳೇ ಹೇಳಿರೋದು ಕಾನೂನಲ್ಲಿ ಅವಕಾಶನೇ ಇಲ್ಲ, ನಮ್ಮೂರಿನ ರೈತರು ಅಂತ ಡಬಲ್ ಪರಿಹಾರ ಕೊಡ್ತಿದೀವಿ ಅಂತಾರೆ. ಮೇಡಮ್, ನಾನು ಏನು ಹೇಳ್ತಾ ಇದ್ದೀನಿ, ನನಗಿಬ್ರು ಮಕ್ಕಳಿದ್ದಾರೆ. ಒಬ್ಬ ಮಗನಿಗೆ ಕಾಲೇಜಿಗೆ 2 ಲಕ್ಷ ಚಿಲ್ಲರೆ ಕಟ್ಟಬೇಕು ವರ್ಷಕ್ಕೆ, ಒಬ್ಬ ಮಗನಿಗೆ 1 ಲಕ್ಷ ಚಿಲ್ಲರೆ ಕೊಡಬೇಕು ಸ್ಕೂಲ್ಗೆ. ಇವರು ಕೊಡೋದು 1 ಎಕರೆಗೆ 25,000. ನಾನು ಜಮೀನು ಬಿಟ್ಬಿಟ್ಟು ಇವ್ರಿಗೆ ಭಿಕ್ಷೆ ಪಾತ್ರ ಇಟ್ಕೊಂಡು 25,000ದಲ್ಲಿ ಏನ್ ಭಿಕ್ಷೆ ಎತ್ಬೇಕಾ ಮೇಡಮ್? ನಾನು ಇವತ್ತು ಹೇಳ್ತಾರೆ ಅಲ್ಲಿ ಕೂತಿರೋ ರೈತರ ಇಲ್ಲ ಅಂತಾರೆ. ಬಂದು ಪ್ರಮಾಣ ಮಾಡ್ಲಿ, ಯಾವುದೇ ರಾಜಕೀಯದವರಾಗ್ಲಿ ಮೇಡಮ್, ನಮ್ಮ ರಾಜಕೀಯ ಬೇಡ. ಅವ್ರು ಹೇಳೋ ದೇವ್ರ ಹತ್ರ ಬರ್ತೀವಿ, ನಾವು ರೈತರ ಇಲ್ವಂತ ವಿತ್ ಪಾಣಿ ಆಧಾರ್ ಕಾರ್ಡ್ ಸಮೇತ ಬರ್ತೀವಿ. ಬರ್ಲಿ, ಯಾರ ರಾಜಕೀಯದವರು ಬರ್ಲಿ, ನಾವು ತೋರಿಸ್ತೀವಿ ನಮ್ಗೆ ಯಾವ ಕರೆಕ್ಟ್ ಇದೆ. ಬಟ್ ಏನಾಗ್ಬಿಟ್ಟಿದೆ, ನಾವು ನಂಬಿರೋದು ಗೋಮಾತೆ ಮತ್ತೆ ಭೂಮಾತೆನ. ನಾವು ಭೂಮಾತೆ ಮತ್ತೆ ಗೋಮಾತೆ ಮೇಲೆ ನಾವು ಪ್ರಮಾಣ ಮಾಡ್ತೀವಿ ಆತ್ಮಸಾಕ್ಷಿಯಾಗಿ. ಯಾಕಂದ್ರೆ ಆತ್ಮಸಾಕ್ಷಿಗೆ ಮೋಸ ಮಾಡ್ಕೊಂಡ್ರೆ ಜೀವನದಲ್ಲಿ ಯಾವತ್ತೂ ಮೇಲ್ ಬರಕ್ಕಾಗಲ್ಲ. ನೀನ್ ಇವತ್ತು ಅನ್ಯಾಯ ಮಾಡಿರ್ಬೋದು 2026ರಲ್ಲಿ, 27ಕ್ಕೆ 28ಕ್ಕೆ ಏನಾಗ್ತೀಯ ಅಂತ ಹೇಳಕ್ಕಾಗಲ್ಲ. ನಾವು ಪ್ರಮಾಣ ಮಾಡ್ತೀವಿ, ಕೊಡಲ್ಲ. ಯಾಕೆ ಕೊಡಲ್ಲ ಅಂತ ನಾವು ಪ್ರೂಫ್ ಇಟ್ ಹೇಳ್ತೀವಿ. ನೀವು ಯಾಕೆ ಕೊಡ್ಬೇಕು ಅಂತ ಪ್ರೂಫ್ ಇಟ್ ಹೇಳಿ, ಯಾಕೆ ಸುಳ್ಳು ಹೇಳ್ತೀರಾ? ಯಾಕೆ ಕೊಡ್ಬೇಕು? ಕರೆಕ್ಟ್. ನಾನು ನಟರಾಜ್ ಗೌಡ್ರಿಗೆ ಒಂದು ಪ್ರಶ್ನೆ ಕೇಳಬೇಕು. ನಾವಿಲ್ಲೇನೋ JDS ನ ಅಥವಾ ಕುಮಾರಸ್ವಾಮಿ ಅವ್ರನ್ನ ಟಾರ್ಗೆಟ್ ಮಾಡ್ತಿದೀವಿ ಅಂತಲ್ಲ. ಎಲ್ಲಾ ಪಕ್ಷದಲ್ಲಿ ಏನ್ ನಡೀತಿದೆ ರಾಜಕೀಯ ಕಣ್ಣಿಗೆ ಕಾಣ್ದೆ ಏನ್ ನಡೀತಿಲ್ಲ. ನಟರಾಜ್ ಗೌಡ್ರೆ, ಏನ್ ಪ್ರಾಜೆಕ್ಟ್ ರೀ, RR ಲೇನ್ ರೋಡ್ ಅಂತೆ, ಡ್ರೈವರ್ಲೆಸ್ ಕಾರ್ಗಳಂತೆ, ಅದ್ರ ಜೊತೆಗೆ AI ಇಂಟಿಗ್ರೇಟೆಡ್ ಇಕೋಸಿಸ್ಟಮ್ ಅಂತೆ, ಅಲ್ಲಿ ಆ ಭಾಗದ ರೈತರ ಮಕ್ಕಳಿಗೆ ಉದ್ಯೋಗ ಅಂತೆ. ಇಂಥದ್ದೊಂದು ಸೂಪರ್ ಸಿಟಿಯನ್ನ ಕಟ್ಟಿ ನವ ಬೆಂಗಳೂರಿನ ನಿರ್ಮಾತೃ ಅಂತ ಹೇಳಿ ಕಿರೀಟ ತೊಟ್ಕೊಳ್ಳಿಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಸೆ ಇರಬಾರ್ದು ಅಂತ ಹೇಳಲಿಕ್ಕೆ ನಾವು ಯಾರು ಅಲ್ವಾ? ಅವ್ರಿಗೆ ಬೇಕಾಗಿರೋದು ರೈತರ ಮಕ್ಕಳ ಹಿತ ಅಲ್ಲ ರೀ, ಅವ್ರಿಗೆ ಬೇಕಾಗಿರೋದು ನವ ಬೆಂಗಳೂರಿನ ನಿರ್ಮಾತೃ ಅನ್ನೋ ಕಿರೀಟ. ತಪ್ಪೇನಿದೆ ಪಾಪ? ಸರ್, ಕರ್ನಾಟಕದ ಬಗ್ಗೆ ಮಾತಾಡಿ. ದುಬೈ ಕಾನ್ಸೆಪ್ಟ್ ಬೇಡ ನಮಗೆ. ಕರ್ನಾಟಕದಲ್ಲಿ ಈ ರೀತಿಯ ಅಭಿವೃದ್ಧಿಗಳು ಎಲ್ಲೆಲ್ಲಿ ಬಂತು, ಎಲ್ಲಾ ಸಮಯದಲ್ಲೂ ಒಂದು ಪ್ರತಿರೋಧ ಇದ್ದೇ ಇರುತ್ತೆ. ಸಂಪೂರ್ಣ ರೈತರು ಪ್ರತಿರೋಧ ಮಾಡ್ತಾರ? ಖಂಡಿತ ಇಲ್ಲ. ಕೆಲವು ರೈತರು ಪ್ರತಿರೋಧ ಮಾಡ್ತಾರೆ. ಒಂದು ಆರ್ಥಿಕ ಚಟುವಟಿಕೆ ಆಗುತ್ತೆ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಆಗುತ್ತೆ, ಅವರು ಕೂಡ ಆರ್ಥಿಕವಾಗಿ ಮುಂದುವರಿತಾರೆ, ಅವ್ರ ಮಕ್ಕಳಿಗೆ ಅಲ್ಲಿ ಉದ್ಯೋಗ ಸಿಗುತ್ತೆ. ಆಮೇಲೆ ಅಲ್ಲಿನ ಬೆಲೆ, ಯಾಕಂದ್ರೆ ಈಗ ಫುಲ್ ಜಮೀನು ತಗೊಂಡ್ಬಿಟ್ರು ಅವ್ರಿಗೆ ಡೆವಲಪ್ ಮಾಡೋದು ಬರೋ ಎಕರೆಗೆ 9,500 ಸ್ಕ್ವೇರ್ ಫೀಟ್ ಜಮೀನನ್ನ ಕೊಡ್ತೀವಿ ಅಂತ ಸರ್ಕಾರ ಹೇಳಿದ ಮೇಲೆ ಆಮೇಲೆ ಈಗ ಒಂದು ಎಕರೆಗೆ ಯಾಕಂದ್ರೆ 1 ಎಕರೆಗೆ 2,07,00,000 ರೂಪಾಯಿಂದ ಹಿಡಿದು 2,55,00,000 ರೂಪಾಯಿವರೆಗೂ ಕಾಂಪನ್ಸೇಷನ್ ಕೊಡ್ತಾರೆ ಅನ್ನೋದು ಆದಾಗ ಖಂಡಿತವಾಗಿ ರೈತರಿಗೆ ಅದು ಅನುಕೂಲ ಮಾಡಿಕೊಟ್ಟಂಗೆ. ಈಗ ಏರ್ಪೋರ್ಟ್ ಮಾಡ್ಬೇಕಾದ್ರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ಬೇಕಾದ್ರೂ ಆ ಥರ ಅಪಸ್ವರ ಬಂದೇ ಬಂದಿತ್ತು. ಈಗ ನೀವೇ ನೋಡಿದ್ರಿ ಸೂರ್ಯಸುಟ್ಟಿನಲ್ಲಿ ಯಾವಾಗ ಇಂಟರ್ನ್ಯಾಷನಲ್ ಒಂದು ಸ್ಟೇಡಿಯಂ ಕಟ್ತೀವಿ ಅಂದಾಗ ಅಲ್ಲಿ ರೈತರು ಬರೆದು ಕೊಟ್ಟಿದ್ರು, ಮುಂಚೆ ಏನು ಬೇಡ ಅಂತ ಯಾರ್ದೋ ಚಿತಾವಣೆಯಲ್ಲಿ ಬರೆದು ಕೊಟ್ಟಿದ್ರು. ನಂತರ ರೈತರು ಖುದ್ದಾಗಿ ವಾಲಂಟಿಯರ್ ಆಗಿ ಇಲ್ಲಿ ಮಾಡಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ವಾಲಂಟಿಯರ್ ಆಗಿ ಬಂದು ಅದನ್ನ ಪತ್ರಗಳನ್ನ ವಾಪಸ್ ಪಡ್ಕೊಂಡ್ರು. ಅದೇ ರೀತಿಯಾಗಿ ರೈತರಿಗೆ ಮನವರಿಕೆ ಮಾಡ್ಕೊಡೋ ಅಗತ್ಯ ಅಲ್ಲಿನ ಜಿಲ್ಲಾಡಳಿತಕ್ಕಿದೆ, ಅಲ್ಲಿನ ಶಾಸಕರಿಗಿದೆ, ಅದನ್ನ ಮಾಡ್ಕೊಡ್ತಾರೆ. ಯಾಕಂದ್ರೆ ಯಾವ ರೀತಿಯ ಅಭಿವೃದ್ಧಿ ಆಗುತ್ತೆ, ಯಾಕಂದ್ರೆ ಇಡೀ ಪ್ರಪಂಚ ಇವತ್ತು MDS ದಮ್ ಹಾಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಕೇಳಿಸ್ಕೊಂಬಿಡಿ ನಟರಾಜ್ ಗೌಡ್ರೆ, ನೀವು ಶಾಸಕರು ಒಂದು ಪ್ರಸ್ತಾಪ ಮಾಡಿದ್ರಿ, ಕರೆಕ್ಟ್, ಅವ್ರ ಜವಾಬ್ದಾರಿ ಇದೆ. ಪಾಪ ಶಾಸಕರು ಏನ್ ಹೇಳ್ತಾರೆ, ಅಲ್ಲಿ ರೈತರೆಲ್ಲ ಬೆಳೀತಾ ಇರೋ ಬೆಳೆ ವಿಷ ಆಗಿದೆ, ಅಲ್ಲಿ ನೀರ್ ವಿಷ ಆಗ್ಬಿಟ್ಟಿದೆ, ಜನ ಎಲ್ಲ ಸತ್ತೋಗ್ಬಿಡ್ತಿದ್ದಾರೆ. ಇಲ್ಲ ಮೇಡಮ್, ನನಗೆ ಅನುಮಾನ ಏನ್ ಗೊತ್ತಾ, ಹಾಗಾದ್ರೆ ಅಲ್ಲಿನ ರೈತರು ಏನಾದ್ರು ಬಿಸ್ಲರಿ ವಾಟರ್ ಬಳಕೆ ಮಾಡ್ಕೊಂಡು ಕೃಷಿ ಮಾಡ್ತಿದ್ದೀರಾ? ಅಲ್ಲಿನ ರೈತರು ಏನಾದ್ರು ಬಿಸ್ಲರಿ ವಾಟರ್ ಬಳಸ್ಕೊಂಡು? ಇಲ್ಲ ನಟರಾಜ್ ಗೌಡ್ರೆ, ಕರೆಕ್ಟ್, ನಿಮ್ ಶಾಸಕರು ಪಾಪ ಚೆನ್ನಾಗಿ ಹೋಮ್ವರ್ಕ್ ಮಾಡಿದ್ದಾರೆ. ಈಗ 7,481 ಎಕರೆ ಏನ್ ಅಕ್ವೈರ್ ಮಾಡ್ಕೋಬೇಕಂತಿದ್ದಾರೆ. ಎಲ್ಲಾ ಕಡೆ ಆತರ ಇಶ್ಯೂ ಇಲ್ಲ. ಎಲ್ಲೋ ಒಂದಳಿನಲ್ಲಿ ಒಂದು ಕೆರೆ ಕಲುಷಿತ ಆಗಿದೆ, ಇಡೀ ಎಲ್ಲಾ ಹೋಬ್ಳಿನೇ ಕಲುಷಿತ ಆಗಿದೆ, ಅಥವಾ ಎಲ್ಲಾ ಹಳ್ಳಿಗಳು ಕೇಳಿ ಅವ್ರು ಇಡೀ ಕ್ಷೇತ್ರ ಆತರ ಆಗೋಗಿದೆ ಅಂತ ಹೇಳಿಲ್ಲ. ಈಗ 518 ಎಕರೆ ಇವತ್ತು ಏನು ನೋಟಿಫೈ ಆಗಿದೆ, ಅದರೊಳಗೆ ರೈತರು ವಾಲಂಟಿಯರ್ ಆಗಿ, ಯಾಕಂದ್ರೆ ಆ 3 ಹಳ್ಳಿಗಳಲ್ಲಿದೆ, ವಾಲಂಟಿಯರ್ ಆಗಿ ಬಂದು ನಾವು ಇದನ್ನ ಅಕ್ವೈರ್ ಮಾಡ್ಕೊಳ್ಳಿ, ನಮ್ಗೆ ಸಂತೋಷ ಆಗಿದೆ, ಶುರು ಮಾಡಿ. ಈಗ ಕೇಳಿ, 80% ರೈತರು, ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ 80% ರೈತರು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಈಗ ನಿಮ್ಗೆ ಮನವರಿಕೆ ಆಗಬೇಕಿದೆ, ನೀವು ಚುನಾವಣೆ ಒಳಗಾಗಿದ್ದೀರಿ, ನೀವು JDS ಚುನಾವಣೆ
ಒಳಗಾಗಿದ್ದೀರಿ ಅಂತ ನಮ್ಗೆ ಇಲ್ಲಿ ಬಂದಿರೋ ಮೂರ್ ಜನ ರೈತರಂತೂ ಗೋಮಾತೆ ಮೇಲೆ ಪ್ರಮಾಣ ಮಾಡ್ತೀವಿ ನಾವು ಯಾವ ಅಲ್ಲ. ಇವ್ರು 3 ಜನ ಕನ್ವಿನ್ಸ್ ಮಾಡಿ ಸರ್ ನೀವು ಸಾಕು. ಈ 3 ಜನ ಯಾಕೆ ಭೂಮಿ ಬಿಟ್ಕೊಡ್ಬೇಕು ಅಂತ ಹೇಳಿ ಒಂದು ನಿಮಿಷ ನೋಡಿ. 80% ರೈತರು ಈಗ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ನಮಗೆ ಮಾಹಿತಿ. ಈ 3 ಜನ ಕನ್ವಿನ್ಸ್ ಮಾಡಲಾಗಿಲ್ಲ. 20% ರೈತರಲ್ಲಿ ಇವ್ರು ಇರಬಹುದು. ಚಟುವಟಿಕೆ ಯಾವ ರೀತಿ ಆಗುತ್ತೆ, ಯಾವ ರೀತಿ ಅಭಿವೃದ್ಧಿ ಆಗುತ್ತೆ, 80% ರೈತರು ಬರ್ತಾರೆ. 518 ಎಕರೆನಲ್ಲಿ ಕೆಂಪಯ್ಯನ ಪಾಳ್ಯದಲ್ಲಿ 367 ಎಕರೆ ಲ್ಯಾಂಡ್ ಅಕ್ವಿಸಿಷನ್ ಆಗ್ತಲ್ಲ. ಕೆಂಪಯ್ಯನ ಪಾಳ್ಯದ ಎಲ್ಲಾ ರೈತರು ನಾವು ಮಾಡಿ ದಯವಿಟ್ಟು ಮಾಡಿ ಇಲ್ಲಿ ಮಂಡಳಿ 70 ಎಕರೆ ಇವರು. ಆಮೇಲೆ ಮೂರು ಹಳ್ಳಿದಲ್ಲೂ ಕೂಡ ಜನ ವಾಲಂಟಿಯರ್ ಆಗಿ ಇಲ್ಲಿಂದ ಶುರು ಮಾಡಿ ಅಂತ ಹೇಳಿದ್ದಾರೆ. ಫೇಸ್ 1 ಅಲ್ಲಿ ಶುರು ಆಗುತ್ತೆ. ಆಮೇಲೆ ಈಗ ಯಾರ್ಯಾರಿಗೆ ಅಪಸ್ವರ ಇದೆ, ಕೆಲವು ರೈತರಿಗೆ ತಪ್ಪು ಮಾಹಿತಿ ಇರಬಹುದು, ಇಲ್ಲ ಅಭಿವೃದ್ಧಿ ಆಗಲ್ಲ, ನಮ್ಗೇನೋ ಆರ್ಥಿಕವಾಗಿ ಹಿನ್ನಡೆ ಆಗುತ್ತೆ ಅಂತೆಲ್ಲ ಇರ್ತದೆ. ಇವ್ರಿಗೆ ಮನವರಿಕೆ ಮಾಡುವ ಜವಾಬ್ದಾರಿಯನ್ನ ಜಿಲ್ಲಾಡಳಿತ ಮಾಡುತ್ತೆ, ಇವ್ರ ಜೊತೆ ಚರ್ಚೆ ಮಾಡುತ್ತೆ. ಯಾರು 20% ರೈತರು ಗೊಂದಲಕ್ಕೊಳಗಾಗಿದ್ದಾರೆ, ತಪ್ಪು ಮಾಹಿತಿಗೊಳಗಾಗಿದ್ದಾರೆ, ಅವ್ರಿಗೆ ಮಾಹಿತಿಯನ್ನ ಕೊಟ್ಟು ಯಾವ ರೀತಿ ಇಡೀ ಇಂಟರ್ನ್ಯಾಷನಲ್ ಏನಂತೆ ಆ ತರ ಬಂದ ಎಐಸಿಟಿ ಬಗ್ಗೆನೇ ತುಂಬಾ ಮಾತಾಡಕ್ಕಿದೆ ನಟರಾಜ್ ಗೌಡ್ರೆ. ಕೋನಾರೆಡ್ಡಿ ಸರ್ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಕೋನಾರೆಡ್ಡಿ ಸರ್ ನಮಸ್ಕಾರ, ಧ್ವನಿ ತಲುಪ್ತಾ ಇದೆಯಾ? ರೈಟ್, ಬಹುಶಃ ಕನೆಕ್ಷನ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ. ಒಂದ್ ನಿಮಿಷ. ಆಯ್ತು ಸರ್, ಒಬ್ಬರಾದ್ಮೇಲೆ ಒಬ್ರು ಮಾತನಾಡೋಣ. ಇಲ್ಲ ನಟರಾಜ್ ಗೌಡ್ರೆ, ನಿಮ್ಗೆ ಪ್ರಶ್ನೆ. ನೀವು ಪರಿಹಾರದ ಬಗ್ಗೆ ಮಾತನಾಡ್ತಿದ್ರಲ್ಲ, ರೈತರು ದೊಡ್ಡರಲ್ಲ ಸರ್. ಅದೇ ಹಳ್ಳಿಯ ರೈತ ಯುವಕ ಒಬ್ಬ ಕೊಟ್ಟಿರುವ ಡೀಟೇಲ್ಸ್ ನಿಮಗೆ ಹೇಳ್ತೀನಿ ಸರ್. ನೀವು 2.25 ಅಥವಾ 3 ಕೋಟಿ ಕೊಡ್ತಿರೋದು ಮಹಾನ್ ಘನ ಕಾರ್ಯ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದೀರಲ್ಲ ಸರ್. ಫಸ್ಟ್ ಸ್ಟೇಜ್ ದೇ ಪ್ರಾಜೆಕ್ಟ್ ನೀವು ಪ್ರೊಜೆಕ್ಟ್ ಮಾಡ್ತಿರೋದು ಕೇವಲ 18 ರಿಂದ 20 ಸಾವಿರ ಕೋಟಿ ಅಂತ. 33 ಸಾವಿರ ಕೋಟಿ ದಾಟುತ್ತೆ ಅನ್ನೋ ಲೆಕ್ಕ ರೈತರಿಗೆ ಗೊತ್ತಿದೆ ಸರ್. ನೀವು ಹೇಳ್ತಿದ್ದೀರಲ್ಲ 2.25-2.5 ಕೋಟಿ ಅಂತ ಹೇಳಿ. 1 ಎಕರೆಗೆ 15 ರಿಂದ 20 ಕೋಟಿ ಬೆಲೆ ಬಾಳುತ್ತೆ ಅನ್ನೋ ರೈತರಿಗೆ ಗೊತ್ತಿದೆ ಸರ್ ಲೆಕ್ಕ. ನೀವು 2 ಕೋಟಿ ಕೊಟ್ಟು 15 ರಿಂದ 20 ಕೋಟಿಯನ್ನ ಕಳ್ಕೊಂಡು ಜನರೇಷನ್ ಟು ಜನರೇಷನ್ ನೀವು ಬೀದಿಲ್ ಭಿಕ್ಷೆ ಬೇಡೋ ರೀತಿಯಲ್ಲಿ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ ಅನ್ನೋದು ರೈತರಿಗೆ ಗೊತ್ತಿದೆ ನಟರಾಜ್ ಗೌಡ್ರೆ. 30 ಸೆಕೆಂಡ್ ನೀವು ಹೇಳ್ತಾ ಇರ್ತಕ್ಕಂಥ ತಪ್ಪು ಮಾಹಿತಿ. ಯಾಕಂದ್ರೆ 2,07,00,000 ಇಡೀ ರಾಜ್ಯದಲ್ಲಿ ಕೆಇಡಿಬಿಯಿಂದ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ನಾವು ಅಕ್ವೈರ್ ಮಾಡಿದ್ವಿ, ರೈತರಿಗೆ ಇಷ್ಟು ದೊಡ್ಡ ಮೊತ್ತ ಕೊಟ್ಟಿರ್ತಕ್ಕಂಥದ್ದು ಕೇವಲ ಬಿಡದಿನಲ್ಲಿ ಮಾತ್ರನೇ ಪ್ರಪೋಸಲ್ ಆಗಿರ್ತಕ್ಕಂಥದ್ದು. 2,07,00,000 ಎಕರೆ ಕೊಡ್ತೀವಿ ಅಂತ ಹೇಳಿರೋದು 2,55,00,000 ಕೊಡ್ತಾರೆ ಅಂತ ಇದ್ದು ಅದ್ಭುತವಾಗಿ ರೈತರನ್ನ ವೆಲ್ಕಮ್ ಮಾಡಿದ್ದಾರೆ. 80% ರೈತರು ವೆಲ್ಕಮ್ ಮಾಡಿದ್ದಾರೆ, ಸ್ವಾಗತ ಮಾಡಿದ್ದಾರೆ. ಆ ರೈತರ ಮಕ್ಕಳಿಗೆ ಅಲ್ಲಿ ಉದ್ಯೋಗ ಸಿಗುತ್ತೆ. ಆ ರೈತರ ಮಕ್ಕಳಿಗೆ ಆ ಜಾಗದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅಲ್ಲಿ ಎಲ್ಲ ಶಾಲೆಗಳು, ಕಾಲೇಜುಗಳು, ಇಂಟಿಗ್ರೇಟೆಡ್ ಟೌನ್ಶಿಪ್, ಇಂಟರ್ನ್ಯಾಷನಲ್ ಸಿಟಿ ಆಗುತ್ತೆ. ಅದು ಅದರ ಹೆಮ್ಮೆಯಿಂದ ಅಲ್ಲಿ ರೈತರು ಸ್ವಾಗತ ಮಾಡಿದ್ದಾರೆ. ಕೆಲವು ರೈತರಿಗೆ ನಾನು ಇನ್ನೂ ಇಬ್ರು ಮಾತಾಡ್ತಿಲ್ಲ. ಕೋನರೆಡ್ಡಿ ಸರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಕೋನರೆಡ್ಡಿ ಸರ್, ಈ ನಿಕೋಬಾರ್ನಲ್ಲಿ ದೇಶದ ರಕ್ಷಣೆಗಾಗಿ ಪ್ರಾಜೆಕ್ಟ್ ಮಾಡಬೇಕು ಅಂದಾಗ ರಾಹುಲ್ ಗಾಂಧಿ ಅವರು ಬಹಳ ಉತ್ತಮವಾದ ಒಂದು ಅಭಿಯಾನ ಮಾಡ್ತಿದ್ದಾರೆ. ಅಲ್ಲಿನ ಮರಗಳನ್ನ, ಅಲ್ಲಿನ ಹಸಿರನ್ನ ಯಾವ ಕಾರಣಕ್ಕೂ ನಾಶ ಮಾಡಬಾರ್ದು ಅಂತ ಹೇಳಿ, ವಿಚ್ ಇಸ್ ವೆರಿ ವೆಲ್ಕಮಿಂಗ್. ಸರ್, ನಿಕೋಬಾರ್ ಐಲ್ಯಾಂಡ್ ನಲ್ಲಿ ಇರ್ತಕ್ಕಂಥ ಮರ ಬಿಡ್ದಿಲಿರೋದೇನ್ ಸರ್ ಕಸನ? ಬಿಡ್ದಿಯಲ್ಲಿರೋ ಹಸಿರು ಹಾಗಾದ್ರೆ ಕಸನ? ನೋಡಿ, ಯಾವುದೇ ಯೋಜನೆಯನ್ನ ಜಾರಿ ಮಾಡ್ಬೇಕಾದ್ರೆ ವೈಜ್ಞಾನಿಕವಾಗಿ ಸ್ಟಡಿ ಮಾಡೇ ಮಾಡ್ಬೇಕು. ಎಲ್ಲಿ ಆದ್ರೂ ಕೂಡ ಈಗಿದ್ರೆ ಎಲ್ಲಾ ತಜ್ಞರು ಕೂಡ ಎಲ್ಲ ಸ್ಟಡಿ ಮಾಡೇ ಕೊಟ್ಟಿರ್ತಾರೆ. ಒಂದು ಸಿಟಿ ಅಥವಾ ಒಂದು ಇದನ್ನ ಡೆವಲಪ್ ಆಗ್ಬೇಕಂದ್ರೆ ಕೆಲವು ಪ್ರಾಜೆಕ್ಟ್ಗಳು ಅವಶ್ಯಕತೆ ಇರ್ತೈತಿ. ನಾನು ಕೂಡ ಇವತ್ತು ಇಂಥ ವ್ಯವಸ್ಥೆ ಬಂದಾಗ ಯಾವ ದೃಷ್ಟಿಯಲ್ಲಿ ಬಂದಾಗ ಡಿಟೇಲ್ ಐ ಡೋಂಟ್ ನೋ. ಯಾಕಂದ್ರೆ ನಾನು ನನ್ನ ಕ್ಷೇತ್ರದಿಂದ ಈ ಫ್ಲೈಟಿಗೆ ಬರ್ತಾ ಇದ್ದೇನೆ, ನನಗೆ ಅದ್ರ ಬಗ್ಗೆ ಹೆಚ್ಚು ತಿಳ್ಕೊಂಡಿಲ್ಲ. ಅದು ಹೆಚ್ಚು ಕಡಿಮೆ ಆ ಯಾವ್ದೋ ಒಂದು ಯೋಜನೆ ಪ್ರೊಜೆಕ್ಟ್ ಮಾಡ್ಬೇಕಾದಾಗ ಒಂದು 40-60 ಮಾಡ್ಬೇಕಂತ ಹಿಂದೂ ಕೂಡ ಚರ್ಚೆ ಆಗಿತ್ತು. ಅಷ್ಟು ಸದನದಲ್ಲಿ ಕೂಡ ಬಂದಿರ್ತೀವಿ ವಿಷಯ. ಈಗ ಅದ್ರ ಬಗ್ಗೆ ಸಾಧಕ ಬಾಧಕ ಬಗ್ಗೆ ತಾವು ಡಿಸ್ಕಸ್ ಮಾಡ್ತಾ ಇದ್ದೇನೆ. ನಾನು ಹೇಳ್ತಕ್ಕಂಥದ್ದು, ಒಂದು ಪ್ರೊಜೆಕ್ಟ್ ಬರ್ಬೇಕು ಅಂದ್ರೆ ಒಂದು ಸಿಟಿ ಇವತ್ತು
ಈ ಯಾವುದೇ ಒಂದು ನಗರ ಬಹಳ ದೊಡ್ಡ ಮಟ್ಟಿಗೆ ಅಭಿವೃದ್ಧಿ ಆಗ್ಬೇಕಾದ್ರೆ ಇವೆಲ್ಲ ಕಾಮನ್ ಅಲ್ಲ. ಹೌದು ಕೋನರೆಡ್ಡಿ ಸರ್, ನಾವು ನಿಮ್ಮನ್ನು ನೋಡಿದ್ದೀವಿ, ಹಸಿರು ಶಾಲ್ ಹಾಕೊಂಡು ಏಕಾಂಗಿಯಾಗಿ ರೈತರ ಪರವಾಗಿ ಪ್ರತಿಭಟನೆ ಮಾಡಿದಂತಹ ರೈತ ಪರ ನಾಯಕರು ನೀವು. ಈಗ ಬಿಡದಿಯಲ್ಲಿ ಸರ್ ನಮಗ್ ಸಿಕ್ಕಿರೋ ಲೆಕ್ಕ ನಾವು ರೈತರಿಗೆ ತೊಂದರೆ ಮಾಡಿ ಮಾಡಂತ ಹೇಳಂಗಿಲ್ಲ. ಅದಕ್ಕೆ ಸರ್, ಅದಕ್ಕೆ ನಿಮಗೆ ಪ್ರಶ್ನೆ ಕೇಳ್ತಿರೋದು ಯಾಕೆ ಅಂದ್ರೆ ಸರಿ ಸುಮಾರು 50,000 ಹಸುಗಳು ಸರ್, ಪ್ರತಿನಿತ್ಯ 6.5 ಲಕ್ಷ ಲೀಟರ್ ಹಾಲು ಸರ್, 70 ಕೋಟಿಯಷ್ಟು ತೆಂಗು, ಸರಿಸುಮಾರು 32 ಕೋಟಿಯಷ್ಟು ರೇಷ್ಮೆ, ಸರಿಸುಮಾರು 60 ಕೋಟಿಯಷ್ಟು ಬೇಬಿ ಕಾರ್ನು, 25 ಕೋಟಿಯಷ್ಟು ಡೈರಿ ಪ್ರಾಡಕ್ಟ್ಸ್ ಬೆಳೀತಾ ಇರ್ತಕ್ಕಂಥ, ಕೊಡುಗೆ ಕೊಡ್ತಾ ಇರ್ತಕ್ಕಂಥ ಜಾಗವನ್ನ ನಾವು AICT ಮಾಡ್ತೀವಿ ಅಂತಂದ್ರೆ ಈ ಬೆಳೆಗಾರರು ಎಲ್ಲಿ ಹೋಗ್ಬೇಕು ಸರ್? ಇದನ್ನ ಫೋರ್ಸ್ ಮಾಡಿ ಮಾಡ್ತಾ ಇಲ್ಲ, ರೈತರು ಒಪ್ಪಿಗೆ ಮೇಲೆ ಮಾಡತ್ತಾರ. ಯಾರು ರೈತರು ಕೆಲವು ಮಂದಿ ವಿರೋಧ ಮಾಡತ್ತಾರ ಅವ್ರನ್ನೂ ಕೂಡ ಕರೆದು ಚರ್ಚೆ ಮಾಡ್ಬೇಕು, ಇಂಥ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡ್ಕೊಂಡು ಮಾಡ್ಬೇಕು ಅನ್ನೋದು ನಂದು ಕೂಡ ಒತ್ತಾಯ. ಆಯ್ತು ಸರ್, ನೀವು ಹೆಚ್ಚಿಗೆ ಮಾಹಿತಿ ಇಲ್ಲ ಅಂತಂದ್ರಿ, ಬಟ್ ಸ್ಟಿಲ್ ರೈತರ ಪರವಾಗಿ ನೀವು ಇರ್ತೀರಿ ಅಂತ ಹೇಳಿ ಭಾವಿಸ್ತಾ, ಬಿಡದಿ ರೈತರ ಪರವಾಗಿಯೂ ನೀವು ನಿಲ್ಲಿ ಅಂತ ಹೇಳಿ ಆಶಿಸ್ತಾ ಧನ್ಯವಾದ ಸರ್ ಇಷ್ಟೊತ್ತು ಸಮಯ ಕೊಟ್ಟಿದ್ದಕ್ಕೆ. ಶಾಂಭವಿ ಅವರು ಒಂದೇ ಒಂದ್ ನಿಮಿಷ, ಸರ್ ಹೇಳಿದ್ರಲ್ಲ ನಮ್ಗೆ ಮಾಹಿತಿ ಇಲ್ಲ ಅಂತ. ಮೋಸ್ಟ್ಲಿ ಅಲ್ಲಿರೋ ಗಿಡ ಮರಗಳದ್ದು 2006 ಮಾಹಿತಿ ಇರ್ಬೋದು ಇವ್ರಿಗೆ, ಇಲ್ಲಿ ತಗೊಂಡಿಲ್ಲ. ಯಾಕಂದ್ರೆ ಅವಾಗ ಯಾರೋ ಮಾಡ್ಬಿಟ್ಟಿದ್ರಲ್ಲ ಪುಣ್ಯಾತ್ರ, ಅದೇ ಮಾಹಿತಿ ಮೇಲೆ ಮಾಡ್ತಿರ್ಬೋದು. ಇವತ್ತು ತಗೊಂಡಿದ್ರೆ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಆ ಭೂಮಿ ತಾಯಿ ಆಣೆ, ಯಾರು ಅವರು ಪಕ್ಷ ಅಂತಲ್ಲ, ಯಾವುದೇ ಮಾನವ ಆದ್ರೂ ಅಷ್ಟೇ ಆ ಗಿಡ ಮರ ಕತ್ತರಿಸಕ್ಕೆ ಯಾರು ಒಪ್ಕೊಳ್ಳಲ್ಲ. ಯಾಕಂದ್ರೆ ಆ ಗಿಡ ಮರ ಕತ್ತರಿಸಿದ್ರೆ ನಮ್ಮ ಮಕ್ಳನ್ನ ಕತ್ತರಿಸ್ದಂಗ ಆಗುತ್ತೆ. ಅವ್ರಿಗೂ ಹೇಳ್ತಾ ಇದ್ದೀನಿ, ಅವ್ರು ಇವತ್ತೇನಾದ್ರೂ ಒಪ್ಕೊಂಡು ಇದನ್ನ ಕತ್ತರಿಸಿದ್ರೆ ಅವ್ರ ಮಕ್ಳು, ಅವ್ರ ಕುಟುಂಬ ಯಾವ್ದು ಉಳಿಯಲ್ಲ ಮ್ಯಾಮ್. ಅಷ್ಟು ಗಿಡ ಮರ ಇದೆ. 2006 ಅಂತಾರಲ್ಲ, ಅದ್ರ ಮಾಹಿತಿ ಇರ್ಬೋದು, ಈಗ ಯಾರೋ ಮಾತಾಡಿದ್ರಲ್ಲ ಮಾಹಿತಿ ಇಲ್ಲ ಅಂತ. ದಯವಿಟ್ಟು ತರ್ಸ್ಕೊಂಡ್ ಮಾತಾಡಕ್ ಹೇಳಿ. 2006 ಹಿಡ್ಕೊಂಡು ಕುತ್ಕೋಬೇಡ ಅಂತೇಳಿ. 20 ವರ್ಷ ಆಗಿದೆ, 2026, 20 ವರ್ಷದಿಂದ ಒಂದ್ ಗಿಡ ಮರ ಬೆಳಿಲಿಲ್ವಾ ಮ್ಯಾಮ್? ಇವ್ರು ಹೇಳ್ತಿದ್ದಾರೆ ನಮ್ನ. ಹೌದು, ನಾವ್ ಯಾವ್ದಾದ್ರು ಪಕ್ಷದವ್ರು ಇರ್ಬೋದು, ಅಲ್ಲಿ ಗಿಡ ಮರ ಯಾವ ಪಕ್ಷದವ್ ಮ್ಯಾಮ್? ಅದಕ್ಕಾದ್ರೂ ಉತ್ತರ ಕೊಡಿ ನಮ್ಗೆ. ನಮ್ಗೆ ಬೇಡ, ನಾವ್ ಯಾವ್ದೋ ಪಕ್ಷ ಬೋರ್ಡ್ ಹಾಕ್ಬಿಡಿ, ನಾವ್ ರೈತರೇ ಅಲ್ಲ, ಏನಾದ್ರೂ ಹೇಳ್ಕೊಡಿ. ಅಲ್ಲಿರೋ ಗಿಡ ಮರಕ್ಕೆ ಯಾರು ಹೇಳ್ತಾ ಇದಾರೆ? ಅಲ್ಲಿರೋ ಅಳ್ತಿದಾರೆ ಮ್ಯಾಮ್ ಲೇಡೀಸ್ ಎಲ್ಲ, ರಾತ್ರಿ ಆಗ್ಲೂ ಊಟಗಳು ತಿಂತಲ್ಲ, ಅದಕ್ಕೆ ಯಾರು ಉತ್ತರ ಕೊಡ್ತಾರೆ? ಏನ್ ಮ್ಯಾಮ್ ಇವ್ರು ಮನ ಒಲಿಸೋದು? ನಮ್ಗೆ ಯಾವ ಮನ ಒಲಿಸೋದು ಬೇಡ, ನಮ್ಗೆ ಭೂಮಿ ಬೇಕಷ್ಟೇ. ನಾವ್ ಯಾರು ಇವ್ರು ಕೊಡೋ ದುಡ್ಡಿಗೆ ಆಸೆ ಬಿದ್ದು 2 ಕೋಟಿ ಅದೆಲ್ಲ ಏನು ಬೇಡ. ನಮ್ಗೆ ನನ್ನ ಮಕ್ಳಿಗೆ ನಮ್ ಭವಿಷ್ಯ ಬೇಕು. ನನ್ ಮಕ್ಳು ಕೊಟ್ಟಾದ್ಮೇಲೆ ಅವ್ರ ಮಕ್ಳು ಕೊಡ್ಬೇಕು. 2 ಕೋಟಿ ನಾನು ಎಲ್ಲ ಇಟ್ಕೊಂಡು ನಿನ್ಗೆ 10 ಲಕ್ಷ ಅವ್ನಿಗೆ 10 ಲಕ್ಷ ಅಂತ ಕೊಡಕ್ಕಾಗುತ್ತಾ ಮ್ಯಾಮ್? ಹೇಳಿದ್ರೆ ಲಾಜಿಕಲ್ ಆಗಿ ಹೇಳಿ, ಸುಮ್ನೆ ಸುಳ್ಳು ಗಿಳ್ಳು ಹೇಳ್ಬೇಡ್ರಿ. ಅವ್ರು ಮಾಡಿದ್ರು ಒಪ್ಕೊಳ್ಳೋಣ. ಈಗ ಅವ್ರು ಬಿಟ್ಟಿದ್ದಾರೆ, ಅವರು ಫೈನಲ್ ನೋಟಿಫಿಕೇಶನ್ ಕೊಟ್ಟಿದ್ರೆ ಅವ್ರ ವಿರುದ್ಧನೂ ಹೋರಾಟ ಮಾಡ್ತಿದ್ವಿ, ಬಿಟ್ಬಿಡ್ತಿದ್ವಾ? ಅವ್ರನ್ನು ಬಿಡ್ತಿರ್ಲಿಲ್ಲ ನಾವು. ಯಾಕೆ ಬಿಡ್ಬೇಕು? ನಮ್ ಭೂಮಿ ಮತ್ತೆ ಅಲ್ಲಿ ಗಿಡ ಮರಗಳ ಬೆಲೆ ಯಾರು ಸುಳ್ಳು ಹೇಳ್ಬೇಡ್ರಿ. ಇಷ್ಟೇ ನಾನು ಅವ್ರನ್ನ ಕೈ ಮುಗ್ತಿ. ಶ್ವೇತಾ ಅವರು, ಶಾಂಭವಿ ಅವರು, ಇಬ್ರಲ್ಲಿ ಯಾರಾದ್ರೂ ಉತ್ತರ ಕೊಡಿ, ಪರವಾಗಿಲ್ಲ. ಅಲ್ಲಿ ಬರಡು ಭೂಮಿ ಅನ್ನೋದು ಮಾತನ್ನ ಕೇಳಿದ್ವಿ, ಅಲ್ಲಿ ಬೆಳೀತಾ ಇರುವ ಬೆಳೆಯನ್ನ ತಿಂದವರು ಕ್ಯಾನ್ಸರ್ ಬಂದು ಸಾಯ್ತಿದ್ದಾರೆ ಅಂತ ಮಾತುಗಳನ್ನ ಕೇಳಿದ್ವಿ. ಅಲ್ಲಿ ನೀರು, ಆ ನೀರೇನೆ ವಿಷ ಆಗಿ ಹೋಗ್ಬಿಟ್ಟಿದೆ ಅನ್ನೋ ಮಾತನ್ನ ಕೂಡ ಕೇಳಿದ್ವಿ. ಹಾಗಾದ್ರೆ ಅಲ್ಲಿನದೇ ಭಾಗದ ಒಬ್ಬ ರೈತ ಹೇಳ್ತಾನೆ, 20 ದಿನದಲ್ಲಿ ರೇಷ್ಮೆ ಕೃಷಿಯಿಂದ ನಾನು ಹತ್ರ 60,000 ರೂಪಾಯಿ, 20 ದಿನದಲ್ಲಿ 60,000 ರೂಪಾಯಿ ದುಡಿತಿದ್ದೀನಿ ಅಂತಂದ್ರೆ ಅದು ಹೆಂಗ್ ಮ್ಯಾಜಿಕ್ ಮಾಡ್ತಿದಾರ ಆ ಭಾಗದ ರೈತರು? ಮೇ ಬಿ ಹೇಳ್ತಿದಾರಲ್ಲ, ತಪ್ಪಾಗಿ ಹೇಳ್ತಿರೋರಿಗೆ ಅದಕ್ಕೆ ಮ್ಯಾಜಿಕ್ ಅನ್ನಿಸ್ತಿರ್ಬೋದು. ನಿಜವಾಗ್ಲೂ ವಾಸ್ತವಾಂಶ ನೋಡಿರೋರು ನಮ್ಗೆ ಅನ್ಸಲ್ಲ. ನೀವು ಹೇಳಿದ್ರಿ ಬರಡು ಭೂಮಿ ಅಂತ, ಫಸ್ಟ್ ಬರಡು ಭೂಮಿ ಅಂತ ಹೇಳ್ತಿದಾರಲ್ವಾ, ಈಗ ಮಳೆ ಬರ್ತಾ ಇದೆ, ಈಗೆಲ್ಲ ಭೂಮಿನ ರೆಡಿ ಮಾಡ್ಕೋತಾ ಇದ್ದಾರೆ. ಯಾರು ಬರೋದ್ ಬೇಡ, ನಮ್ಮ ಧರಣಿ ಸ್ಥಳಕ್ಕೂ ಬರೋದ್ ಬೇಡ, ಯಾರ ಮನೆ ಬಾಗ್ಲಿಗೂ ಯಾರು ಬರೋದ್ ಬೇಡ, ಯಾರು ಯಾವ ಪಕ್ಷದವರು ಬೇಡ, ಬರ್ಲಿ ನಮ್ಮ ಭೂಮಿಗಳಿಗೆ, ಹೊಲದತ್ರ ಬರ್ಲಿ. ಅದು ಬರಡು ಭೂಮಿನ ಅಥವಾ ತಾಯಿ ಫಲವತ್ತಾಗಿದ್ದಾಳ ಅಂತ ಅವರೇ ನೋಡ್ಬೋದು. ಇದು ಮೊದಲನೇ ಕ್ವಶನ್ಗೆ. ಮತ್ತೆ ಕಾಯಿಲೆ ಅಂತ, ನಾನು ಬದುಕಿದ್ದೀನಲ್ಲ, ನನಗಿಬ್ರು ಮಕ್ಳಿದಾರ, ನನ್ನ ಮಕ್ಳು ಚೆನ್ನಾಗೇ ಇದಾರಲ್ಲ, ಅಲ್ಲಿಂದ ತರಕಾರಿ ತಿಂತಾ ಇದೀವಿ, ನಾವೆಲ್ಲ ತಿಂತಾ ಇದೀವಲ್ಲ, ಅಲ್ಲಿ ಹಾಲು ಕುಡಿತಾ ಇದೀವಿ, ತರಕಾರಿ ಬೆಳೆದು ತಿಂತಾ ಇದೀವಿ, ಹಣ್ಣು ಹಂಪಲು ತಿಂತಾ ಇದೀವಿ, ತೆಂಗಿನಕಾಯಿ ತಿಂತಾ ಇದೀವಿ, ಪ್ರತಿಯೊಂದು ಅಲ್ಲಿದೆ ಬೆಳೆಸ್ತಾ ಇದೀವಿ. ನಾವೇನು ಸಿಟಿಯಿಂದ ತಗೊಂಬಂದ್ ಯಾವ್ದು ಬೆಳೆಸ್ತಾ ಇಲ್ಲ. ನಮ್ಮಲ್ಲಿ ಏನ್ ಸಿಗಲ್ಲ ಅದನ್ನ ಮಾತ್ರ ತಗೋತಾ ಇದೀವಿ ಹೊರತು ಮಿಕ್ಕಿದ್ನೆಲ್ಲ ನಾವೇ ಬೆಳೆದು ತಿಂತಾ ಇದೀವಿ. ಮತ್ತೆ ಸರ್ ಹೇಳಿದ್ರು ಮೂಲಭೂತ ಸೌಕರ್ಯಗಳು ಕೊಡ್ತಾ ಇದೀವಿ ಅಂತ. ಹಂಗಾದ್ರೆ ಮೂಲಭೂತ ಸೌಕರ್ಯ ಇಲ್ದೆ ಬದುಕ್ತಾ ಇದೀವ ನಾವು? ಇಷ್ಟೆಲ್ಲ ಮಾತಾಡ್ತಾ ಇದೀವಿ ಅಂತ ಅಂದ್ರೆ ಇದಿಲ್ವಾ ನಮ್ಮ ಹತ್ರ ಸೌಕರ್ಯಗಳು? ಮೂಲಭೂತ ಸೌಕರ್ಯ ಅಂದ್ರೆ ಏನು ಮೇಡಮ್? ಗಾಳಿ ಬೆಳಕು ನೀರು ಮನೆ ಎಲ್ಲ ಇಲ್ಲ ಅಂದ್ರೆ ಮೂಲಭೂತ ಸೌಕರ್ಯ ಇಲ್ಲ ಅಂತ ಅರ್ಥ. ಸಮೃದ್ಧವಾಗಿದ್ದೀವಲ್ಲ ನಾವು, ಗಾಳಿ ಚೆನ್ನಾಗಿದೆ, ಯಾಕಂದ್ರೆ ನಾವೇ ಈಗ ತೋರಿಸಿದ್ವಿ ಮರಗಿಡಗಳು ಎಷ್ಟಿದೆ ಅಂತ, ನೀವೇ ವಿಡಿಯೋ ತೋರಿಸ್ತಿದ್ದೀರಾ, ನಿಮ್ಮ ಹತ್ರನೇ ಇದೆ. ಸಮೃದ್ಧವಾಗಿದ್ದೀವಿ. ವಾತಾವರಣ, ನಮ್ಮಲ್ಲಿ ಯಾರು ಹಿಂದಿಯವ್ರಿಲ್ಲ, ತಮಿಳ್ ತೆಲುಗವ್ರು ಯಾರು ಇಲ್ಲ, ಇರೋದು ನಾವು ಕನ್ನಡಿಗರು, ನಾವೇ ಇದ್ದೀವಿ, ಹಳ್ಳಿಯವ್ರು ಇದ್ದೀವಿ, ವಾತಾವರಣ ಚೆನ್ನಾಗಿದೆ. ಮತ್ತೆ ಮನೆಗಳು ಕಟ್ಕೊಂಡಿದೀವಿ, ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ನಮ್ಮ ಮನೆಗಳನ್ನ ಕಟ್ಕೊಂಡಿದೀವಿ, ಚೆನ್ನಾಗಿದೆ. ಏನ್ ಬೇಕು? ಸ್ಕೂಲ್ಸ್, CBSE ಸ್ಕೂಲ್ಸ್ ಇದೆ, ಅಪ್ಲಿಕೇಟೆಡ್ ಆಗಿರೋ CBSE ಸ್ಕೂಲ್ಸ್ ಇದೆ.
ನಮ್ಮ ಹತ್ರ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಮತ್ತೆ ನಮ್ಮ ಹತ್ರ ಡಿಗ್ರಿ ಕಾಲೇಜ್ ಇದೆ, PU ಕಾಲೇಜಸ್ ಇದೆ, 3 ತರದ್ದು ಹಾಸ್ಪಿಟಲ್ಸ್ ಇದೆ, ವೆಟರ್ನರಿ ಹಾಸ್ಪಿಟಲ್ ಇದೆ. AI ಇಕೋಸಿಸ್ಟಮ್ ಇಲ್ಲ ಮೇಡಮ್, AI ಇಕೋಸಿಸ್ಟಮ್ ತರ್ತಾರೆ, ಡ್ರೈವರ್ಲೆಸ್ ಕಾರ್ಗಳು ಬರುತ್ತೆ, ನೀವು ಡ್ರೈವರ್ ಇಲ್ದೆಲ್ಲ ಕಾರಲ್ಲಿ ಓಡಾಡಬಹುದು. ಈಗ ಮಾಡ್ಲಿ, ಇದನ್ನ ಮಾಡ್ಬೇಕಲ್ವಾ ಉತ್ತರ ಕರ್ನಾಟಕದಲ್ಲಿ. ಮುಗಿಸ್ಬಿಡ್ಲಿ, ಶ್ರೀನಿವಾಸ್ ಅವ್ರ ಪ್ರತಿಕ್ರಿಯೆ ಬಾಕಿ ಇದೆ. ಉತ್ತರ ಕರ್ನಾಟಕದಲ್ಲಿ ಪಾಪ ಮೈಗ್ರೇಟ್ ಆಗ್ತಾ ಇದಾರೆ, ಬ್ಯಾಂಗ್ಳೂರಿಗೆ ಬರ್ತಾ ಇದಾರೆ, ಮನೆ ಮಕ್ಕಳು ಹೆಂಡತಿ ಮಕ್ಕಳನ್ನ ಬಿಟ್ಟು ಬರ್ತಾ ಇದಾರೆ. ಬಾಂಗ್ಲಾದವ್ರು ಹೆಂಗ್ ಬರ್ತಾ ಇದಾರೆ, ಅವ್ರ ಹಂಗ್ ಮೂಟೆ ಹೊತ್ಕೊಂಡ್ ಬರ್ತಾ ಇದಾರೆ. ಅವ್ರಿಗೆ ಕೊಡಿ ಅಭಿವೃದ್ಧಿ, ಪಾಪ ಅವ್ರು ಕಾಯ್ತಾ ಇದಾರೆ, ಅವ್ರಿಗೆ ಕೊಡಿ. ನಾವು ಜಸ್ಟ್ 28 ಕಿಲೋಮೀಟರ್ ದೂರದಲ್ಲಿ ಇದೀವಿ, ಏನ್ ಬೇಕು ಬಂದ್ ತಗೊಂಡ್ ಹೋಗ್ತೀವಿ. ಶಾಪಿಂಗ್ ನಾವು ಚೆನ್ನಾಗಿದ್ದೀವಿ. ಶ್ರೀನಿವಾಸ್ ಅವರು ಬಿಜೆಪಿ ಪಕ್ಷ ಕರೆಕ್ಟ್ ಇದೆ ಮೇಡಮ್, ನಿಮ್ ನೋವು ಸಂಕಟ ಜನರಿಗೂ ತಲುಪಿದೆ. ಬಹುಶಃ ಕಾಂಗ್ರೆಸ್ ಪಕ್ಷ ಈಗ ಅಧಿಕಾರದಲ್ಲಿರೋದ್ರಿಂದ ಆ ಪ್ರತಿನಿಧಿಗಳಿಗೂ ಕೂಡ ತಲುಪಿರಬಹುದು ಅಂತ ಭಾವಿಸ್ತಾ, ಶ್ರೀನಿವಾಸ್ ಸರ್, ಬಿಜೆಪಿ ಪಕ್ಷ ಇಡೀ ಈ ರೈತರ ಹೋರಾಟದಲ್ಲಿ ಸೈಲೆಂಟ್ ಸ್ಪೆಕ್ಟೇಟರ್ ಆಗೋಯ್ತಾ ಅಂತ ಹೇಳಿ, ನಾಳೆ ಏನೋ ನಿಯೋಗ ಅಂತೆ, ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಅಂತೆ, ಆದ್ರೆ ಇದು ತಿಂಗಳಾನ್ಗಟ್ಲೆಯಿಂದ ನಡೀತಾ ಇದೆ. ನಿಮ್ಮಿಂದ ಉಚ್ಚಾಟನೆಗೊಂಡ ಯತ್ನಾಳ್ ಅವ್ರು ಹೋದ್ರು, ಪಾಪ ನಿಮ್ಮ ದೊಡ್ಡ ದೊಡ್ಡ ನಾಯಕರಿಗೆ ಪುರ್ಸೊತ್ತಾಗಿಲ್ಲ ಅಲ್ಲಿಗೆ ಹೋಗ್ಲಿಕ್ಕೆ ಅನ್ಸುತ್ತೆ. ಯಾಕೆ ಸೈಲೆಂಟ್ ಸ್ಪೆಕ್ಟೇಟರ್ಸು? ಯಾಕಂದ್ರೆ ಬಿಡದಿ ನಿಮ್ ಫೋಟೋನೇ ಅಲ್ಲ, ನಿಮ್ಮ ಅಖಾಡಾನೇ ಅಲ್ಲ, ಅಲ್ಲಿರೋದು ನೇರವಾಗಿ JDS ವರ್ಸಸ್ ಕಾಂಗ್ರೆಸ್ ಅನ್ನೋ ವಾತಾವರಣ. ಹೊಡೆದಾಡ್ಕೊಂಡ್ರೆ ಅವ್ರು ಹೊಡೆದಾಡ್ಕೊಳ್ತಾರೆ, ಅವ್ರಿಗೋ ಇವ್ರಿಗೋ ಲಾಭ, ನಮ್ಗೆ ಯಾಕೆ? ಈ ಮನಸ್ಥಿತಿಗೆ ಬಂದಿದೆ. ಬಿಜೆಪಿ ಕೂಡ ರೈತರ ಪರವಾಗಿಲ್ಲ ಸರ್, ಇದನ್ನ ಯಾವುದೇ ಮುಲಾಜಿಲ್ದಲ್ಲೇ ನಾವು ಹೇಳ್ತೀವಿ. ಬೇಕಾದ್ರೆ ಬಿಜೆಪಿಗೆ ಇವಾಗ ಜ್ಞಾನೋದಯ ಆಗ್ತಿದೆ ಮೀಡಿಯಾ ಅಟೆನ್ಷನ್ ಸಿಕ್ಕ ಮೇಲೆ. ನಮಗೆ ತಪ್ಪು ಗ್ರಹಿಕೆ ಇದೆ. ಅದು ಬಿಜೆಪಿ ಯಾವತ್ತೂ ಅಭಿವೃದ್ಧಿ ವಿರೋಧ ಅಲ್ಲ, ಅಭಿವೃದ್ಧಿ ಪರ ಮತ್ತೆ ರೈತರ ಪರ. ಈ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ರೈತರಿಗೆ ಒಂದು ವಿಶೇಷವಾದಂಥ ಬಜೆಟ್, ಸಪ್ರೇಟ್ ಬಜೆಟ್ ಮಂಡಿಸಿದಂಥ ಕೀರ್ತಿ ಯಾರಿಗಾದೆ ಆದರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವ್ರಿಗಿದೆ ಮೇಡಮ್. ಅವರು ಸಪ್ರೇಟ್ ಬಜೆಟ್ ಮಾಡಿಸಿದ್ದು ಇಡೀ ದೇಶದಲ್ಲಿ, ರಾಜ್ಯದಲ್ಲ ದೇಶಕ್ಕೆ ಮಾದರಿ. ಇದಕ್ಕೆ ಬಂದರೆ ನಮ್ಮ ಹೆಣ್ಮಕ್ಳು ಹೇಳ್ತಾ ಇದ್ರು, ಶಾಂಭವಿ ಮತ್ತು ಶ್ವೇತನಾ ಅವ್ರು ಹೇಳ್ತಾ ಇದ್ರು, ನೋಡಿ ಮೇಡಮ್, ಇಲ್ಲಿ ಟೋಟಲ್ ಈ ಬಿಡದಿ ಪ್ರಾಜೆಕ್ಟಲ್ಲಿ ಇವ್ರು ತಗೊಳ್ತಾ ಇರೋ ಲ್ಯಾಂಡ್ ಎಷ್ಟು ಗೊತ್ತಾ? 7,481 ಎಕರೆಯಿಂದ 9,640 ಎಕರೆವರೆಗೂ. ಅಂದರೆ ಒಟ್ಟು 25 ಹಳ್ಳಿ ಜನ ಇವತ್ತು ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ರೆ 470 ದಿನದಿಂದ. ಜೈ ಜವಾನ್ ಜೈ ಕಿಸಾನ್ ಅಂತ ಸ್ಲೋಗನ್ ಹೇಳಿದ್ದು ಯಾರು? ಬಿಜೆಪಿ ಅವರ, ಜನತಾದಳದವರ, ಕಾಂಗ್ರೆಸ್ನವರು. ಇವತ್ತು ಕಿಸಾನ್ ಕೃಷಿಕರ ಬದುಕಿಗೆ ಬೆಂಕಿ ಹಚ್ಚೋ ಕೆಲಸ ಕಾಂಗ್ರೆಸ್ DK ಶಿವಕುಮಾರ್ ನೇತೃತ್ವದ ಸನ್ಮಾನ್ಯ ಮುಖ್ಯಮಂತ್ರಿ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ಇಲ್ಲಿ ನೋಡಿ, ಒಟ್ಟು ಆ ಭಾಗದಲ್ಲಿ 2 ಲಕ್ಷ, ನೀವು ಹೇಳ್ತಾ ಇದ್ರಲ್ಲ ಹಸಿರಿಲ್ಲ ಬರಡು ಭೂಮಿ ಅಂತ, 2 ಲಕ್ಷ ಅಡಿಕೆ ಮರಗಳು ಹೋಗ್ತಾ ಇದೆ ಇಷ್ಟು ಜಮೀನಲ್ಲಿ. 87,900 ತೆಂಗಿನ 903 ತೆಂಗಿನ ಮರಗಳು ಹೋಗ್ತಾ ಇದಾವೆ. 4 ಲಕ್ಷ ಆಯ್ತು, ಅದನ್ನೇ ಹೇಳೋಣ. ಬಾಳೆ ಮರಗಳು 231 ಎಕರೆ ರಾಗಿ ಬೆಳೆ ಅಂತ ಮರಗಳು, ಹೈನುಗಾರಿಕೆಗೆ ಬೆಂಕಿ, ಸೆರಿಕಲ್ಚರ್, ರಾಮನಗರ ಅಂದ್ರೆ ಸೆರಿಕಲ್ಚರ್ ಮೇಡಮ್, ರೇಷ್ಮೆ ಇಡೀ ದೇಶಕ್ಕೆ ಗೊತ್ತು. ಇವತ್ತು ಅವ್ರ ಬದುಕಿಗೆ ಬೆಂಕಿ ಹಚ್ಚಂತ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನೀವು ವಿರೋಧ ಪಕ್ಷವಾಗಿ ಬಿಜೆಪಿ ಅವರು ಕಾಂಗ್ರೆಸ್ ಈ ಡೇಟಾ ಎಲ್ಲ ನಾವು ಸ್ಕ್ರೀನ್ ಅಲ್ಲಿ ಹಾಕ್ತಾ ಇದೀವಿ, ರಿಪೀಟ್ ಆಗಿ ಹೇಳೋದು ಬೇಡ ಶ್ರೀನಿವಾಸ್ ಅವರೇ. ಹಳ್ಳಿಗಳು ತಮ್ಮ ಅಸ್ತಿತ್ವ ಹಳ್ಳಿದ ಮ್ಯಾಪೇ ಹಾಕ್ಬಿಟ್ಟಿದೀವಿ ಶ್ರೀನಿವಾಸ್ ಅವರೇ. ನೀವು ಹೇಳ್ತಿರೋದು ಅಷ್ಟು ಪಟ್ಟಿ ಸ್ಕ್ರೀನ್ ಅಲ್ಲಿ ಹೋಗ್ತಿದೆ. ಶ್ರೀನಿವಾಸ್ ಅವರೇ, ಬೇಕಿರೋ ಪ್ರಶ್ನೆ ಏನ್ ಗೊತ್ತಾ? ಕರೆಕ್ಟ್, ನೀವು ವಿರೋಧ ಪಕ್ಷದಲ್ಲಿ ಇದ್ದೀರಿ, ಕಾಂಗ್ರೆಸ್ ಅನ್ನು ಟೀಕೆ ಮಾಡ್ತೀರಿ, ಬಟ್ ಇದರ ನೋಟಿಫಿಕೇಶನ್ ಅನ್ನೋದಾಗಿದ್ದು ಯಾರ ಅವಧಿಯಲ್ಲಿ? ಭೂಸ್ವಾಧೀನ ಪ್ರಕ್ರಿಯೆ ಅನ್ನೋದು ಪ್ರಾರಂಭ ಮಾಡ್ಲಿಕ್ಕೆ ಹೊರಟಿದ್ದು ಯಾರ ಅವಧಿಯಲ್ಲಿ? ಮತ್ತೆ ಹೇಳ್ತೀನಿ ಸರ್, ಪಬ್ಲಿಕ್ ಮೆಮೊರಿ, ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಇರ್ತಾ ಇದೇ ಬಿಡದಿ ವಿಚಾರದಲ್ಲಿ ಏನೇನಾಯ್ತು ಅಂತ ಹೇಳಿ ಮರೆಯುವಷ್ಟು ವೀಕ್ ಇಲ್ಲ ಶ್ರೀನಿವಾಸ್. ಈ ಗೋಡ್ ಇಟ್ಕೊಳ್ಬೇಡಿ ರೈತರ ಪರ ಅಂತ ಹೇಳಿ, ಈ ಗೋಡ್ ಇಟ್ಕೊಳ್ಬೇಡಿ ಹೇಳಿ ಸರ್. ಯಾವುದೇ ಒಂದು ನಗರಕ್ಕೆ ಮೇಡಮ್ 2006ರಲ್ಲಿ ಕುಮಾರಣ್ಣ ಸನ್ಮಾನ್ಯ ಮಾಜಿ ಕೇಂದ್ರ ಸಚಿವರು ಅದನ್ನ ಮಾಡ್ಬೇಕಂತ ಹೊರಟಾಗ ಬೆಂಗಳೂರು ಮತ್ತೆ ಬಿಡದಿಯ ಮಧ್ಯೆ ಒಂದು ಗ್ಯಾಪ್ ಇತ್ತು. ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳ ದೇವೇಗೌಡರು CDP ಮಾಡಿ ಅದರಲ್ಲಿ ಗ್ರೀನ್ ಬೆಲ್ಟ್ ಅಂತ ಮಾಡಿಟ್ಟಿದ್ರು. ಬೆಂಗಳೂರು ಮತ್ತೆ ಬಿಡದಿ ಮಧ್ಯೆ ಗ್ರೀನ್ ಬೆಲ್ಟ್ ಇತ್ತು ಮೇಡಮ್. ಅದನ್ನ ಬಂದು SM ಕೃಷ್ಣ ಅವ್ರ ಮುಖ್ಯಮಂತ್ರಿಗಳಾದ್ರೆ ಗ್ರೀನ್ ಬೆಲ್ಟ್ ತೆಗೆದು ಅನೇಕ ಸಂದರ್ಭಗಳಲ್ಲಿ ನಿಮ್ಮ ಮಾಧ್ಯಮದವ್ರ ಜೊತೆ ರಿಗ್ರೆಟ್ ಮಾಡ್ಕೊಂಡಿದ್ದಾರೆ, ವಿಷಾದ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಇವತ್ತು ಬೆಂಗಳೂರು ಮತ್ತೆ ಬಿಡದಿ ಮಧ್ಯೆ ಗ್ಯಾಪೇ ಇಲ್ಲ. ದರ್ ಈಸ್ ಏನೋ ವರ್ಡ್ ಇದೆ ಅದ್ರಲ್ಲಿ ಇಂಗ್ಲಿಷ್ ಅಲ್ಲಿ, ಏನೋ ಕಾನ್ಅರ್ಬೇಷನ್ ಅಂತ, ಕಾನ್ಅರ್ಬೇಷನ್ ಎಡ್ಜ್ ಅಂತ. ಒಂದು ನಗರ ಅದಕ್ಕೆ ಒಂದು ಕೊನೆ ಇರಬೇಕು, ಒಂದು ತುದಿ ಇರಬೇಕು. ಇವತ್ತು ನಮ್ಗಿದ್ದು ನೈಸ್ ರೋಡ್, ಇಲ್ಲ ಅಂದ್ರೆ PRR ರೋಡ್, STRR ರೋಡ್. ಇದೇನ್ ಮೇಡಮ್ 40 ಕಿಲೋಮೀಟರ್ಗೆ 33 ಕಿಲೋಮೀಟರ್ ಯಡಿಯೂರಪ್ಪನವರ ಅವಧಿಯಲ್ಲಿ ಏನಾಯ್ತು ಅನ್ನೋದನ್ನ ಉತ್ತರಿಸ್ತಾ ಇಲ್ಲ ನೀವು ಸರ್. ಸಮಾನ ತಪ್ಪಿತಸ್ಥರು ಮೂರು ಪಕ್ಷದವರು ಅನ್ನೋದನ್ನ ಒಪ್ಕೊಳ್ಳೋದ್ರಿಂದ 3 ಜನ ಎಸ್ಕೇಪ್ ಆಗ್ತಿದ್ದೀರಿ, 3 ಜನ ಎಸ್ಕೇಪ್ ಆಗ್ತಿದ್ದೀರಿ. ಶೇಖರ್ ಅಂತ ಹೇಳಿ ನಮ್ಮ ಜೊತೆಯಲ್ಲಿ ಕನೆಕ್ಟೆಡ್ ಇದ್ದಾರೆ ಆಚೆಯಿಂದ. ಶೇಖರ್ ಅವರೇ ನಮಸ್ಕಾರ.
ಹಲೋ ಶೇಖರ್ ಅವ್ರು, ಸುಮಾ ಅವರೇ ನಾನು ಮಾತನಾಡಿಸ್ತೀನಿ. ಶೇಖರ್ ಅವ್ರು ಇದ್ದಾರೆ ನಮ್ಮ ಜೊತೆಯಲ್ಲಿ. ಬಹುಶಃ ಶೇಖರ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಶೇಖರ್ ಸರ್, ಅಭಿವೃದ್ಧಿ ನೋ ಡೌಟ್ ಬೇಕು, AI ಇಕೋಸಿಸ್ಟಮ್ ನೋ ಡೌಟ್ ಬೇಕು, ಒಂದು ಸ್ಮಾರ್ಟ್ ಸಿಟಿ ರೀತಿಯಲ್ಲಿ ಪ್ರಾಜೆಕ್ಟ್ ಬೇಕೇ ಬೇಕು. ಬಟ್ ಎಟ್ ದ ಕಾಸ್ಟ್ ಆಫ್ ವಾಟ್ ಸರ್? ರೈತರ ಕಣ್ಣೀರಿನ ಅಡಿಪಾಯದಲ್ಲಿ ಅಭಿವೃದ್ಧಿ ಅನ್ನೋದು ಅನಿವಾರ್ಯನ ಅಂತ? ಮೇಡಮ್, ಈಗ ರೈತರು ಭೂಸ್ವಾಧೀನಕ್ಕೆ ಒಪ್ಪಿಗೆ ಕೂಡ ಕೊಟ್ಟಿದ್ದಾರೆ. ಕೊಟ್ಟಿರೋರು ಕೂಡ ರೈತರೇ ಆಗಿದ್ದಾರೆ. ಅಭಿವೃದ್ಧಿ ದೃಷ್ಟಿಯಿಂದ ಬೆಂಗಳೂರಿನ ದಟ್ಟಣೆಯನ್ನು ಕಡಿಮೆ ಮಾಡಲು ಸರ್ಕಾರವು ಕೈಗೊಂಡಿರುವ ಯೋಜನೆಗೆ ನಮ್ಮ 2 ಪಂಚಾಯಿತಿಯ ರೈತರುಗಳು ಸಹ ಒಪ್ಪಿಗೆ ಕೊಟ್ಟಿದ್ದಾರೆ. ವಿರೋಧವೂ ಸಹ ಇದೆ. ನಾನು ವಿರೋಧ ಇಲ್ಲ ಅಂತ ಹೇಳ್ತೀನಿ. ಯಾವ ಪಂಚಾಯಿತಿ ವ್ಯಾಪ್ತಿ ಮತ್ತು ನೀವು ಹೇಳಿದ 2 ಪಂಚಾಯಿತಿ ವ್ಯಾಪ್ತಿ ಯಾವುದು ಅನ್ನೋದನ್ನು ಹೇಳ್ಬಿಡಿ ಸರ್. ಬೈರಮಂಗಲ ಮತ್ತು ಕಂಚಗಾರನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿ. ನಾನು ಬೈರಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಂಚಿಪುರ ಕಾಲೋನಿ ಗ್ರಾಮದ ನಿವಾಸಿ. ಅಂದ್ರೆ ನಿಮ್ 2 ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ ರೈತರಿಗೂ ತಕರಾರಿಲ್ಲ? ಇಲ್ಲ ಮೇಡಮ್, ತಕರಾರು ಇದೆ, ಇಲ್ಲ ಅಂತ ಇಲ್ಲ. ಏನು ಈಗ 80% ರೈತರು ಒಪ್ಪಿಗೆ ಕೊಟ್ಟಿದ್ದಾರೆ. ಅಲ್ಲಿ ಕೆಲವು ರೈತರು ವಿರೋಧ ಮಾಡ್ತಿದ್ದಾರೆ. ಅಲ್ಲಲ್ಲ, ಕ್ಷಮೆ ಇರ್ಲಿ ಶೇಖರ್ ಅವರೇ, ಈ 80% ಅನ್ನೋ ಫ್ಯಾನ್ಸಿ ನಂಬರ್ಗೆ ಮೂಲ ಯಾವುದು ಅಂತ ಹೇಳಿ, ಅಂದ್ರೆ ಹೆಂಗೆ ಇದ್ರ ಲೆಕ್ಕ ಹೆಂಗ್ ಸಿಕ್ತು 80% ಅಂತ ಹೇಳಿ? ಯಾವ ಡೇಟಾದಲ್ಲಿದೆ ಅದು? ಸಾಮಾನ್ಯ ಜನರಿಗೆ ಅವೈಲಬಲ್ ಇದೆಯಾ ಆ ಸರ್ವೆ ಮಾಡಿದ ಡೇಟಾ ಅಂತ? ಮೇಡಮ್, ನೀವು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕಚೇರಿಗೆ ಹೋಗಿ ಮಾಹಿತಿಯನ್ನು ಪಡೆಯಬಹುದು. ಅಲ್ಲಿ ನಾವು ಏನು 80% ಅಂತ ರೈತರು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದೀವಿ, ಅದ್ರ ಸಂಪೂರ್ಣ ಮಾಹಿತಿ ಕೂಡ ಅಧಿಕಾರಿಗಳಿಂದ ಪಡೆಯಬಹುದು. ಅಲ್ಲಿ ಈ ಭಾಗದ ರೈತರುಗಳು ಏನ್ ಗೊತ್ತಾ, ವಿರೋಧದ ನಡುವೆ ಕೂಡ ನಮ್ಗೆ ಅಕ್ವೈರ್ ಬೇಕು ಅಂತ ಹೇಳ್ತಿದ್ರೆ. ಯಾಕೆ ಅಂದ್ರೆ ಅಕ್ಕಪಕ್ಕದ ಜನರು ನಮ್ಮ ಬಗ್ಗೆ ಭೂಮಿ ಕೊಡಲು ಒಪ್ಕೊಂಡವ್ರೆ ಅಂದ್ರೆ ಏನ್ ಅನ್ಕೋತಾರೆ ಅನ್ನೋ ಉದ್ದೇಶದಿಂದ ಕೆಲವು ರೈತರು ಕೂಡ ಕಾಯ್ತಿದ್ದಾರೆ. ಮತ್ತು ಕೆಲವು ರೈತರುಗಳಲ್ಲಿ ಈ ಅಕ್ವೈರ್ ಆದಾಗ ದುಡ್ಡು ಹಾಕ್ತಾರೋ ಇಲ್ಲವೋ ಅಂತ ಅನುಮಾನ ಕೂಡ ವಿರೋಧಿಗಳ ಕೆಲವೊಂದು ಗುಂಪಿನ ಜನರು ನಿಮ್ಗೆ 60 ರಿಂದ 70 ಲಕ್ಷ ಕೊಡ್ತಾರೆ, ನಿಮ್ಗೆ ಊರನ್ನು ಒಕ್ಕಲೆ ಬರ್ಸ್ತಾರೆ ಅಂತ ಅಪಪ್ರಚಾರ ಮಾಡಿದಿಂದ ಕೆಲವೊಂದು ರೈತರಿಗೆ ಏನ್ ಹೇಳ್ತೀರಿ? ಅಂದ್ರೆ 2 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಒಪ್ಕೊಂಡ್ಬಿಟ್ಟಿದಾರಂತೆ, ಕೆಲವ್ರಿಗೆ ಮಾತ್ರ ಆಕ್ಷೇಪಗಳಿದೆಯಂತೆ. ಕೆಂಚಗಾನಹಳ್ಳಿ, ಬೈಲಮಂಗಲದಲ್ಲಿ ಎಲ್ಲ ಒಪ್ಪಿಟ್ಟಿದ್ದಾರೆ. ನಟರಾಜ್ ಅವ್ರಿಗೆ ಸರ್, ಇವತ್ತು ಹೇಳಿದ್ರಿ ನೀವು, ಇವಾಗ ತಾನೇ ಮಾತಾಡಿದ್ರಿ, ಬಂದು ಮಾತಾಡ್ತಾರೆ ಅಧಿಕಾರಿಗಳು ಅಂತ. ಸರ್ 458 ದಿನ ಆಯಿತು ಸರ್, ಆ ಕೊಚ್ಚೆ ಮೂರು ಹತ್ರ ಕೂತ್ಕೊಂಡಿದ್ದೀವಿ ಸರ್, ಒಬ್ಬರು ಬಂದಿಲ್ಲ ಸರ್. ನಮ್ಮ ಕ್ಷೇತ್ರದ MLA ಗಳಿಸಿದ್ದೀವಿ ಬಾಲಣ್ಣವ್ರನ್ನ, ಇನ್ನೂವರೆಗೂ ಬಂದಿಲ್ಲ ಸರ್. ನೋಡಿ ಸರ್, ಯಾರು ಖುಷಿ ಪಟ್ಟರೋ ಪಟ್ಟಿಲ್ವಾ, ನಮ್ಮ ಇವರು ಮುಖ್ಯಮಂತ್ರಿ ಅದಲ್ಲ ಶಿವಕುಮಾರ್ ಅಣ್ಣವರು, ನಮ್ಮ 2 ಭಾಗದ ರೈತರೇ ಖುಷಿ ಪಟ್ಟಿದೆ. ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲಿ ಇನ್ನೊಬ್ಬ 5 ಮುಖ್ಯಮಂತ್ರಿಗಳಾದರು ಅಂತ. ಅವತ್ತು ಬಂದರು ಸರ್, ನಮಗೆ ಪೇಪರ್ ಕೊಡಿ, ಪೆನ್ ಕೊಡಿ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ. ನಮ್ಗೆ ಇವತ್ತು ಗೊತ್ತಾಯ್ತದೆ ನಮ್ಮ ಮರಣ ಶಾಸನ ಬರೆಯೋಕೆ ಅಂತೇಳಿ. ಆಯ್ತಾ ಸರ್, ಒಂದು ನಿಮಿಷ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸರ್, ಒಂದು ನಿಮಿಷ ಸರ್, ನನ್ನ ಮಾತು ಮುಗ್ದಿಲ್ಲ ಸರ್, ನನ್ನ ಮಾತು ಮುಗ್ದಿಲ್ಲ, ಕೇಳಿಸ್ಕೊಳ್ಳಿ ಸರ್, ಒಂದು ನಿಮಿಷ ಕೇಳಿಸ್ಕೊಳ್ಳಿ ಸರ್. ಯಾಕೆ ಈ ತರ ಹೇಳ್ತಾ ಇದೀನಿ ಅಂತ ಕೇಳ್ಕೊಳ್ಳಿ ಸರ್. ಯಾಕೆ ಕೇಳೋದಕ್ಕೆ, ಇವರು ಮುಖ್ಯಮಂತ್ರಿ ಆದಾಗ ಫಸ್ಟ್ ಕನಕಪುರಕ್ಕೆ ಹೋದ್ರು ಸರ್, ಎಲ್ಲ ನೋಡಿದಿರಾ, ಎಲ್ಲ ಟಿವಿಲಿ ತೋರಿಸಿದ್ದಾರೆ. ಅಲ್ಲಿನ ರೈತರಿಗೆ ಏನ್ ಹೇಳ್ತಾರೆ ಸರ್, 1 ಕುಂಟೆ ಜಮೀನು ಕಳ್ಕೋಬೇಡಿ, ಗಂಜಿ ಕುಡಿದ್ಬಿಟ್ಟು ಬದುಕಿ, ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ ಅಂತ. ಸರ್ ನಾವೇನ್ ಸರ್ ಪಾಪ ಮಾಡಿದ್ದು? ನಮ್ ಭೂಮಿನ ಯಾಕೆ ಸರ್ ಕಿತ್ಕೊಂತವ್ರೆ ಸರ್? ಅಭಿವೃದ್ಧಿಗೆ ನಾವು ವಿರೋಧಿಗಳಲ್ಲ. ಸುಮಾ ಅವರೇ ನಮಸ್ಕಾರ, ಒಂದು ಕ್ವಿಕ್ ಕಾಲ್ ಸರ್. ಸುಮಾ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಸುಮಾ ಅವರೇ, ನಿಕೋಬಾರ್ ಅಲ್ಲಿರೋ ಮರ, ಬಿಡದಿಲಿರೋ ಮರ ಅಲ್ಲ. ಈ ಕಡೆ ಕನಕಪುರದಲ್ಲಿರೋ ರೈತರು ಭೂಮಿನ ಉಳಿಸ್ಕೊಳ್ಬೇಕು, ಬಿಡದಿ ರೈತರು ಭೂಮಿಯನ್ನ ಬಿಟ್ಕೊಡ್ ಬಿಡ್ಬೇಕು. ಏನ್ ಹೇಳ್ತೀರಿ ಮೇಡಮ್? ಮೇಡಮ್, ಇಲ್ಲಿ ಕಂಪ್ಯೂಟರ್ ಇಂದ ಮರ ಬೆಳೆದೈತಾ? ಕಂಪ್ಯೂಟರ್ ಇಂದ ಮರ ಬೆಳೆದೈತಾ? ಇಲ್ಲಿ ಹಚ್ಕೊಂಡು 6 ಲಕ್ಷ ಚಾರ್ಜ್ ಆಗ್ತಾ ಇದೀವಿ. ನೀವು ಸಿಲ್ಕಿನ ಇಷ್ಟೇ ಆಗುತ್ತೆ, ಸಿಲ್ಕು ಮಿಲ್ಕ್ ನ ಬಿಡಬೇಡಿ ಅಂತ ಕನಕಪುರದ ರೈತರಿಗೆ ಮಾತ್ರ ಹೇಳ್ತಾರೆ. ನಾವು ಸಿಲ್ಕು ಮಿಲ್ಕ್ ಏನು ಮಾಡ್ಬಾರ್ದ? ನಮ್ಮ ಜೀವನ ನಾವು ಕಟ್ಕೊಂಡಿದೀವಿ, ಯಾವ ರೀತಿ ಬೇಕು ನಮ್ಮ ಮಕ್ಕಳನ್ನ ಎಜುಕೇಶನ್ ಮಾಡಿ ಎಲ್ಲಾ ರೀತಿ ಅನುಕೂಲಗಳನ್ನು ನಾವು ಮಾಡ್ಕೊಂಡಿದೀವಿ. ಮತ್ತೆ ಇವರು 1 ಎಕರೆ 2 ಎಕರೆ ಇರೋರು ನಾವೆಲ್ಲ ಎಲ್ಲಿಗೆ ಹೋಗೋದು ಮೇಡಮ್? ಇವ್ರು ಕೊಡ್ತಾರೆ, 2 ಸೈಟ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ 1 ಎಕರೆಗೆ ಅಂತ ತಿಳ್ಕೊಳ್ಳಿ. ನಮ್ಮ 2 ಮಕ್ಕಳಿದ್ದಾರೆ, ಎಲ್ಲಿ ಕಳ್ಸೋದು ಅವ್ರನ್ನ? ನಾವ್ ಯಾವ ರೀತಿ ಜೀವನ ಮಾಡ್ಬೇಕು ಮೇಡಮ್ ಇವ್ರು ಇದರಿಂದ? ನಾವು ಮಕ್ಕಳು ಕೆಲಸ ಸಿಗ್ತವೆ ಅಂತ ಏನ್ ಗ್ಯಾರಂಟಿ ಮೇಡಮ್? ಇವಾಗಾದ್ರೂ ಇಲ್ಲ ಅಂದ್ರೂ ಜಮೀನ್ ಐತೆ, ಜೀವನ ಮಾಡ್ತೀವಿ ಅನ್ನೋದು. ನಮ್ಮ ಮಕ್ಕಳು ಓದ್ಲಿಲ್ಲ ಅಂತ ಮತ್ತೆ 2 ಹೆಸರುಗಳು ಕಟ್ಕೊಂಡು ಅಂತನಾದ್ರೂ ಇರ್ತದೆ ಮೇಡಮ್. ಆಮೇಲೆ ಹೆಂಗ್ ಜೀವನ ಮಾಡೋದು ನಾವು? ಎಲ್ಲೋಗಿರೋದು ಹೇಳಿ? ಆಮೇಲೆ ಕನಕಪುರದವ್ರು ಮಾತ್ರ ಈ ನೀರು ಕನಕಪುರದವ್ರಿಗೆ ಹೋಗುತ್ತೆ ಮೇಡಮ್. ಅವ್ರು ಕೊಚ್ಚೆ ನೀರು ಅಂತವ್ರಲ್ವಾ, ಈ ನೀರು ಕನಕಪುರದವ್ರಿಗೆ ಹೋಗುತ್ತೆ.
ಕನಕಪುರದವ್ರಿಗೆ ಹೋಗುತ್ತೆ. ಅವರು ಇದೇ ನೀರು ಉಪಯೋಗಿಸ್ತಾ ಇದ್ದವರು. ಅವ್ರು ಮಾತ್ರ ರೈತರ, ನಾವೆಲ್ಲ ರೈತರಲ್ವಾ ಅಂದ್ರೆ ಬಂದ್ ನೋಡ್ಲಿ ಬಿಡಿ ರೈತರಲ್ಲ ಅಂತ. ಇವರು DK ಸುರೇಶ್ ಅವರು ಹೇಳ್ತಾರೆ ಅವ್ರ KMS 6 ಲಕ್ಷ ಲೀಟರ್ ಹಾಲನ್ನ ಹೆಂಗ್ ಕೊಡ್ತೀವಿ ನಾವು 2 ಪಂಚಾಯತಿಯಿಂದ. ನಾವು ರೈತರ ಅಲ್ದಾರೆ ಹೆಂಗ್ ಕೊಡ್ತೀವಿ ಮೇಡಮ್? ನಾವು ರೇಷ್ಮೆ ಮಾಡ್ತೀವಿ, ನಾವು ತೆಂಗಿನ ಸಸಿ ಎಲ್ಲ ಐತೆ ಮೇಡಮ್. ನಾವು ಕಷ್ಟಪಟ್ಟು ಜೀವನ ಮಾಡ್ತಾ ಇರೋದು. ಅವರು ಹಾಲನ್ನ ಹಾಕ್ತಾರೆ, ರೈತರೆಲ್ಲ ಅಂದ್ಮೇಲೆ ಹಾಲು ಹೆಂಗ್ ಹಾಕ್ತಿವಿ ಮೇಡಮ್? 6 ಲಕ್ಷ ಲೀಟರ್ ಹಾಲು ಹಾಕ್ತಿವಿ. ಕರೆಕ್ಟ್ ಇದೆ ಸುಮಾ ಅವ್ರೆ, ಕರೆಕ್ಟ್ ಇದೆ. ಥ್ಯಾಂಕ್ ಯು ಸೋ ಮಚ್ ನಮಗೆ ಕರೆ ಮಾಡಿದಕ್ಕೆ. ಒಂದು ಸಿಂಪಲ್ ಪ್ರಶ್ನೆ ನಟರಾಜ್ ಗೌಡ್ರಿಗೆ, ಸಿಂಪಲ್ ಪ್ರಶ್ನೆ. ಆಯ್ತು, ರೈತರು ಮನೆ ಮಕ್ಕಳಿಗೆ ನೀವು ಉದ್ಯೋಗ ಕೊಡ್ತೀನಿ ಅಂತ ಕೂಡ ಭರವಸೆ ಪಟ್ಟಿಲಿ ಕೊಟ್ಟಿದ್ದೀರಾ. 30 ವರ್ಷದವ್ರು ಇದ್ದಾರೆ, 40 ವರ್ಷದವ್ರು ಇದ್ದಾರೆ, 50 ವರ್ಷದವ್ರು ಇದ್ದಾರೆ. ಓದು ಅನ್ನೋದು ಗೊತ್ತೇ ಇಲ್ದಿರೋ, ಅಂದ್ರೆ ವಿದ್ಯಾಭ್ಯಾಸವೇ ಇಲ್ಲದೆ ಇರೋ ರೈತರ ಮಕ್ಕಳು ಕೂಡ ಇದ್ದಾರೆ. ಅವ್ರು ಏನ್ ಮಾಡ್ಬೇಕು ಸರ್? ಏನ್ ಕೆಲಸ ಕೊಡ್ತೀರಿ ಅವ್ರಿಗೆ? AI ಬಂದೆ ಸರ್, AI ಇಕೋಸಿಸ್ಟಮ್ ಅಲ್ಲಿ ಕಸ ಗುಡಿಸೋ ಕೆಲಸ ಕೊಡ್ತೀರಾ? 2 ಪಾಯಿಂಟ್ ಮೇಡಮ್, 2 ಪಾಯಿಂಟ್ ಹೇಳ್ತೀನಿ. ನಂಬರ್ 1 ಏನ್ ಗೊತ್ತಾ, ಈಗ ಅಲ್ಲೊಬ್ಬ ರೈತರು ಕೂಡ ಹೇಳಿದ್ರು 2 ಪಂಚಾಯತ್ 80% ರೈತರು ಆಲ್ರೆಡಿ ಒಪ್ಪಿಗೆ ಕೊಟ್ಟಿದ್ದಾರೆ. ದಯವಿಟ್ಟು ಸರ್ ನಮ್ಮ ಕೈ ಮುಗಿತೀನಿ ಸರ್, ಅವರ್ಡ್ ಹೇಳ್ಬೇಡಿ ಸರ್, ಒಂದ್ ನಿಮಿಷ ಅವರ್ಡ್ ಹೇಳ್ಬೇಡಿ, ಹೇಳ್ತಾ ಇದೀನಿ. ನಿಮ್ಮ ಮಾತು ಸತ್ಯ, ಇನ್ನೊಬ್ಬರು ರೈತ ಸತ್ಯ ಅಲ್ಲ ಅಂತ ಹೇಳಲ್ಲ. ಸತ್ಯ ಸರ್, ಸರ್ ಅವರು ಸತ್ಯ ಅಲ್ಲ ಅಂತಲ್ಲ. ಓಪನ್ ಗ್ರೌಂಡ್ ಪ್ರಚೋದನೆಗೊಳಗಾಗಿದ್ದೀರಿ, ನೀವು ತಮ್ಮ ಮಾಹಿತಿಗೊಳಗಾಗಿದ್ದೀರಿ. JDS ಸಣ್ಣ ರಾಜಕೀಯ ಪ್ರಯತ್ನ ಮಾಡ್ತಾರೆ ಅಷ್ಟೇ. ನೀವು ಉದ್ಯೋಗ ಒಬ್ರು ಮಾತಾಡೋಣ. ನಟರಾಜ್ ಗೌಡ್ರೆ, ನೀವು ಪದೇ ಪ್ರಚೋದನೆ ಇಲ್ಲ, ಇದೊಂದು ಮಾತು ಕೇಳಿಸ್ಕೊಂಡ್ಬಿಡಿ. ಅವ್ರ ಉತ್ತರ ಕೇಳಿಸ್ಕೊಳ್ಳೋಣ ನಾವು ಅವ್ರ ಮಾತನ್ನ. ನಟರಾಜ್ ಗೌಡ್ರೆ, ನೀವು ಪದೇ ಪ್ರಚೋದನೆ ಅಂತ ಇರೋದು ರೈತರನ್ನ ಕೆಣಕತ್ತೆ, ರೈತರಿಗೆ ನೀವು ಪದ ಬಳಕೆಯಲ್ಲಿ ರೈತರ ಭಾವನೆಗೆ ಧಕ್ಕೆ ಆಗದೆ ಇರೋ ರೀತಿ ನಂಬರ್ 1 80% ರೈತರು ಒಪ್ಕೊಂಡಿದ್ದಾರೆ ಅಂತ ನಮ್ಗೆ ರೈತರು ಹೇಳಿದ್ದಾರೆ, ಆಮೇಲೆ ಅಧಿಕಾರಿಗಳು ಹೇಳಿದ್ದಾರೆ. ನಂಬರ್ 2 ತಾವು ಉದ್ಯೋಗ ಭದ್ರತೆ ಬಗ್ಗೆ ಕೇಳಿದ್ರಿ. 30 ವರ್ಷದವರು, 40 ವರ್ಷದವರು, 50 ವರ್ಷದವರು ಉದ್ಯೋಗ ಭದ್ರತೆ ಬಗ್ಗೆ ತಾವು ಕೇಳಿದ್ರಿ. ಉದ್ಯೋಗ ಭದ್ರತೆ ತಾವು ಕೇಳಿದ್ರಿ. ನೋಡಿ, ಯಾರ್ಯಾರು ಜಮೀನು ಕಳ್ಕೊತಾರ ಆ ರೈತರಿಗೆ ಅವ್ರ ಕುಟುಂಬದ ಯಾವ ಯುವಕ ಇರ್ತಾನೆ ಅಥವಾ 30 ರಿಂದ 50, 40 ವರ್ಷದೊಳಗೆ ಇರ್ತಾನೆ ಅವ್ರಿಗೆ ಉದ್ಯೋಗವನ್ನ ಸರ್ಕಾರ ಕೊಡುತ್ತೆ. ಇದು ಸ್ಪಷ್ಟವಾಗಿ ಆದ್ರೆ ಆ ರೈತರಿಗೆ ಉದ್ಯೋಗವನ್ನ ಕೊಡ್ತಾರೆ, ಸ್ಪಷ್ಟವಾಗಿ ಹೇಳ್ತೀನಿ. ಅದು ಅವರ ಕೌಶಲ್ಯಕ್ಕೆ, ವಿದ್ಯಾಭ್ಯಾಸಕ್ಕೆ, ಅವ್ರ ಕ್ಷಮತೆಗೆ ತಕ್ಕಂತೆ ಉದ್ಯೋಗಗಳನ್ನ ಕೊಡ್ತಾರೆ. ಸರ್ಕಾರ ತೀರ್ಮಾನ ಮಾಡುತ್ತೆ. ಕೇಳಿ, ಅದನ್ನ ನೀವು ಅಧಿಕಾರಿಗಳು ಕೇಳ್ಬೋದು. ಎರಡನೇ ವಿಷಯ, JDS ಇವತ್ತು ಅಲ್ಲಿ ರಾಜಕೀಯ ಅಸ್ತಿತ್ವ ತಗೊಳ್ಳೋಕೆ ರೈತರ ದುರ್ಬಳಕೆ ಮಾಡ್ಕೊಳ್ಳೋದು ನಾನು ಖಂಡಿಸ್ತೀನಿ. ರೈತರ ವಿರೋಧಿಯಾಗಿರ್ತಕ್ಕಂಥ ಕುಮಾರಸ್ವಾಮಿ ರೈತ ಕೇಳಿ, ರೈತ ಅಲ್ಲ ಕುಮಾರಸ್ವಾಮಿ, ರೈತ ಅಲ್ಲ. ಖಂಡಿಸ್ತೀನಿ. ರೈತರ ವಿಚಾರದಲ್ಲಿ ಇಬ್ರದು ವಾಯ್ಸ್ ಮ್ಯೂಟ್. ಸರಿ ಇಬ್ರದು ವಾಯ್ಸ್ ಮ್ಯೂಟ್ ಮಾಡಿ. ಅಶ್ವಿನ್ ಅವರು ನಟರಾಜ್ ಗೌಡ್ರೆ ವಾಯ್ಸ್ ಹೋಗ್ತಾ ಇಲ್ಲ. ಇಬ್ಬರಿಗೂ ನಾನು ಹೇಳ್ತಾ ಇದ್ದೀನಿ, ರೈತರ ವಿಚಾರದಲ್ಲಿ ಅಶ್ವಿನ್ ಅವರೇ, ನಟರಾಜ್ ಗೌಡ್ರೆ ಕೇಳಿಸ್ಕೊಳ್ಳಿ. ನಿಮ್ದು ಯಾರ್ದು ವಾಯ್ಸ್ ಹೋಗ್ತಿಲ್ಲ. ನೀವು ಸುಮ್ಮನೆ. ಶಾಂಭವಿ ಅವ್ರ ವಾಯ್ಸ್ ಆನ್ ಏರ್ ಇರ್ಲಿ. ಶಾಂಭವಿ ಮೇಡಮ್ ಮಾತ್ರ ವಾಯ್ಸ್ ಆನ್ ಏರ್ ಇರ್ಲಿ. ಶಾಂಭವಿ ಮೇಡಮ್ ಮನೆಯ ಮಕ್ಕಳಿಗೆ ನಾವು ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಡ್ತಿದ್ದಾರೆ. ನಾನು ಅವ್ರಿಗೆ ಪ್ರಶ್ನೆ ಕೇಳಿದೆ, ಅವ್ರು ಉತ್ತರ ಹೇಳಲಿಲ್ಲ. 30 ವರ್ಷ 40 ವರ್ಷ ನಾವು ಬೇರೆ ಕೃಷಿ ಬಿಟ್ಟು ಸರ್. ಶಾಂಭವಿ ನೀವು ಯಾವಾಗಾದ್ರಿ ಸರ್? ನೀವು ಶಾಂಭವಿ ಯಾವಾಗಾದ್ರಿ? ನೀವು ಶಾಂಭವಿ ಅವ್ರದ್ದು ವಾಯ್ಸ್ ಮಾತ್ರ ಕೃಷಿ ಬಿಟ್ಟು ಬೇರೆ ಯಾವುದೇ ರೀತಿಯ ಕೌಶಲ್ಯ ಇಲ್ಲದ ರೈತರ ಮನೆ ಮಕ್ಕಳಿಗೆ ಏನು ಉದ್ಯೋಗ ಕೊಡ್ತಾರೆ? ಏನು ಉದ್ಯೋಗ ಬಯಸ್ತಿದ್ದೀರಿ ಶಾಂಭವಿ ಮೇಡಮ್? ಉತ್ತರ ಕೊಡ್ಲಿ. ನಿಮ್ದು ವಾಯ್ಸ್ ಇದೆ ಮೇಡಮ್, ಆನ್ ಏರು, ನೀವು ಮಾತನಾಡಿ.
ಸರಿ, ನೀವು ಹೇಳಿದ್ರಿ ಯಾವಾಗ್ಲೂ ಫಸ್ಟ್ ಕ್ವಶನ್ 80% ಅಂತೀರಾ. 8 ಹೀಗ್ ಬರೆದ್ರು 8, ಉಲ್ಟಾ ಹಿಂಗ್ ತಿರುಗಿಸ್ ಬರ್ದ್ರು 8ನೇ. ಯಾವಾಗ್ಲೂ 80% ಅಂತಾರಲ್ವಾ, ದಾಖಲೆ ತೋರಿಸಿದಾರ? ಯಾಕೆ ಯಾವಾಗ್ಲೂ ಸುಳ್ಳು ಹೇಳ್ತೀರಾ? ಮೋಸ ಮಾಡಬೇಡಿ ಪ್ಲೀಸ್. ಆತ್ಮಸಾಕ್ಷಿ, ನಾನು ಹೇಳ್ದೆ ಆತ್ಮಸಾಕ್ಷಿ ವಿರುದ್ಧವಾಗಿ ಹೋರಾಡಬೇಡಿ. ನೀವು ಡಿಬೇಟಿಗೆ ಬರೋಕ್ ಮುಂಚೆ ನಿಮ್ಮ ಅಧಿಕಾರಿಗಳ ಹತ್ರ ಪತ್ರ ತನ್ನಿ, ನಿಮ್ ಲೆಟರ್ನ. 80% ಜನದ್ದು ಯಾರ್ಯಾರ ಹೆಸರು ಅಲ್ಲಿ ಇರುತ್ತಲ್ವಾ, ಹೆಸರು, ಆಧಾರ್ ಕಾರ್ಡ್, ಫೋನ್ ನಂಬರ್ ಇರುತ್ತೆ. ಫೋನ್ ನಂಬರ್ ಬೇಡ, ಲಿಸ್ಟ್ ಅವ್ರ ಹೆಸರು ಗೀತಾ ಅಂತ ಹೇಳಿ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಗೀತಾ ಅವರೇ. ನಮಸ್ತೆ ಮೇಡಮ್. ಹೇಳಿ ಮೇಡಮ್. ನಮಸ್ತೆ ಮೇಡಮ್. ಹೇಳಿ ಮಾತಾಡಿ. ಪಂಚಕರ್ನಳ್ಳಿ ಗ್ರಾಮ ಪಂಚಾಯತಿಯಿಂದ ಮಾತಾಡ್ತಾ ಇರೋದು. ನಮ್ಮ ರೈತರು, ನಾವೇನು ಈ ಹೋರಾಟವನ್ನ ಶುರು ಮಾಡಿದೀವಿ, ನಮ್ಮ ರೈತರ ಬಗ್ಗೆ ಮಾತಾಡಕ್ಕೆ ಯಾವ ರಾಜಕೀಯ ಪಕ್ಷಗಳಿಗೂ ನೈತಿಕತೆ ಇಲ್ಲ. ನಮ್ಮನ್ನ ರೈತರಲ್ಲ ಅಂತ ಹೇಳಿ ನೀವು ಯಾವ ಪಂಚಾಯತಿ ವ್ಯಾಪ್ತಿ ಅಂದ್ರಿ ಮೇಡಮ್? ಪಂಚಕರ್ನಳ್ಳಿ ಗ್ರಾಮ. ಈಗ 5 ನಿಮಿಷದ ಹಿಂದೆ ಹೇಳಿದ್ರು ಕೆಂಚಗಾನಹಳ್ಳಿಯಲ್ಲಿ ಎಲ್ಲರೂ ಅಪ್ ಟು 80% ಎಲ್ಲರೂ ಭೂಮಿ ಕೊಡ್ಲಿಕ್ಕೆ ರೆಡಿ ಆಗಿದ್ದೀರಂತೆ ಮೇಡಮ್. ಅವರೆಲ್ಲ ಈಗ ಏನು ಪ್ರಸ್ತುತ ಈಗ ಯಾವ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ನಡೀತಾ ಇದೆಯೋ, ಅವರು ಪ್ರಸ್ತುತ ಯಾವ ಸರ್ಕಾರ ಇರುತ್ತೋ ಅವರೆಲ್ಲ ರೈತರ ಮೇಲೆ ಗೂಬೆ ಕುಸುವಂತ ಪ್ರಯತ್ನಗಳೇ ನಡೀತಾ ಇರೋದು. ಅವರ ಬೇಳೆ ಬೇಯಿಸ್ಕೊಳ್ಳೋಕೋಸ್ಕರ ಅವರು ರೈತರನ್ನ ಬಲಿಪಶು ಮಾಡ್ತಾ ಇರ್ತಾರೆ. ಯಾವ ಸರ್ಕಾರ ಬಂದ್ರು ಅವ್ರಿಗೆ ಯಾವ ರೈತರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ನಮ್ಮನ್ನ ನಾವು ಇವತ್ತು 16 ತಿಂಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈಗ ನಾವು ಬೆಂಬಲ ನೀಡಕ್ ಯಾರಾದ್ರೂ ಬಂದ್ರೆ ನಮ್ಗೇನು ಬೆಂಬಲ ಯಾರಾದ್ರೂ ಅದ್ರಲ್ಲಿ ನೀಡ್ಬೇಕು ಅಂತ ನಮ್ಗೇನು ಆಸರೆ ಆಗ್ತಾರೆ ಅಂತ ನಾವು ಕರಿತೀವಿ. ಅಥವಾ ಅವ್ರಾಗ ಅವರೇ ಬರ್ತಾರೆ. ಇವ್ರು ಏನಂತಾರೆ, ಅದಕ್ಕೊಂದು ಲೇಬರ್ ಹಾಕ್ತಾರೆ, ಅಣೆಕಟ್ಟೆ ಕಟ್ತಾರೆ. ಇವ್ರು ಆ ಪಕ್ಷದವ್ರು ಈ ಪಕ್ಷದ್ದು. ನಿಮಗ್ ನಾಚಿಕೆ ಆಗಲ್ವಾ? ನಿಮಗ್ ನಾಚಿಕೆ ಆಗ್ಬೇಕನ್ರಿ? ಏನ್ರಿ ನಮ್ ಕಷ್ಟ ನೀವು ಬಂದು ಕೇಳಿದಿರನ್ರಿ? ರೀ ಕಾಂಗ್ರೆಸ್ ಅವರೇ ಬನ್ರಿ. ಈ ಪ್ರಸ್ತುತ ಕಾಂಗ್ರೆಸ್ ಅವರು ಇದ್ದಾರಲ್ಲ ಅವರೇ ಬನ್ರಿ ನಮ್ ಹೋರಾಟಕ್ಕೆ. ನಾವು ಬೇಡ ಅಂತೀವಾ? ನಿಜ, ನಿಮ್ಮ ಆಕ್ರೋಶ ಅರ್ಥ ಆಗುತ್ತೆ ಗೀತಾ ಅವರೇ. ಧನ್ಯವಾದ. ಅಶ್ವಿನ್ ಅವರೇ, ಇವಾಗ JDSಗಿರೋ ಕನ್ಸರ್ನ್ ಕೂಡ ಏನು, ಮೊನ್ನೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ಆದಮೇಲೆ ಸ್ವಲ್ಪ ಕಾಂಗ್ರೆಸ್ನ ಹಿಡಿತ ಜಾಸ್ತಿ ಆಗ್ತಾ ಇದೆ. ಈಗ ಹೇಗಾರೋ ಮಾಡಿ ಹಿಡಿತ ವಾಪಸ್ ಪಡ್ಕೊಳ್ಬೇಕು, ಗ್ರೌಂಡ್ ಲೆವೆಲಲ್ಲಿ ಮುಂದಿನ ಚುನಾವಣೆಗೆ ಪಕ್ಷವನ್ನು ಗಟ್ಟಿ ಮಾಡಬೇಕು. ಹಿಂಗಾಗೇನೆ ಇವಾಗ ನಿಮಗೆ ಜಾಗೃತಿ ಆಗ್ತಾ ಇದೆಯೇ ಹೊರತು ನೀವು ರೈತರ ಪರವಾಗಿ ಇರಬೇಕು ಅನ್ನೋಂಗಿದ್ರೆ ಡೇ 1ಇಂದಾನೇ ಧರಣಿ ಕೂರ್ತಾ ಇದ್ರಿ. ಇವಾಗ ವಿಧಾನಸೌಧ ಮುತ್ತಿಗೆ, ಇವಾಗ ರ್ಯಾಲಿ, ಇವಾಗ ಪಾದಯಾತ್ರೆ ಅಲ್ಲ ಸರ್. ನೀವೇ ಲೆಕ್ಕ ಕೊಟ್ಟಂಗೆ 106 ದಿನದಿಂದ ಹೋರಾಟ ಮಾಡ್ತಿದ್ದಾರೆ ರೈತರು. ಮೇಡಮ್, ರೈತರ ವಿಚಾರದಲ್ಲಿ ಅನ್ನದಾತರು, ರೈತರಿಗೆ ಸಾಲ ಮನ್ನಾ ಮಾಡಿದಂಥವ್ರು ಕುಮಾರಣ್ಣ ಅವರು ರೈತರು ಇಲ್ಲಿ ಕೂತಿದ್ದಾರೆ. ಅವ್ರು ಯಾವ ಪಕ್ಷದವರು ಅಲ್ಲ. ಈ ಒಂದು ರೈತರ ವಿಚಾರದಲ್ಲಿ ಈಗೆಲ್ಲರೂ ಕರೆ ಮಾಡಿ ಹೇಳ್ತಿದ್ದಾರೆ, ಯಾವ ಪಕ್ಷದ್ದು ಆಸ್ತಿನೂ ಅಲ್ಲ, ರೈತರೇ. ಏನಾಗಿದೆ, 1,000 ಎಕರೆ ಆಲ್ರೆಡಿ ಅಕ್ವೈರ್ ಮಾಡಿರೋಂಥದ್ದು ಬಿಡದಿ ಹತ್ರ ಇದೆಯಾ, AICTನೇ ಮಾಡಿ. ಇವತ್ತು ಕೆಂಪೇಗೌಡ ಬಡಾವಣೆ, ಆ ಶಿವರಾಮ್ ಕಾರಂತ್ ಬಡಾವಣೆಗೆ ಇನ್ನೂ ಟಾರ್ ಬಿದ್ದಿಲ್ಲ ಮೇಡಮ್. ಇಲ್ಲಿ 18,000 ಕೋಟಿ ಸಾಲ ಮಾಡಿ ತುಪ್ಪ ತಿನ್ಸಂತದ್ದೇನಿದೆ. ರೈತರು ಎಗೇನ್ ಇವತ್ತು ಹೇಳ್ತಿದ್ದಾರೆ ಪದೇ ರೈತರು. ಹೌದು, 458 ದಿನ ಕೂತಿದಾರಲ್ಲ. ಮಾನ್ಯ ಚೆಲುವರಾಯ ಸ್ವಾಮಿ ಆಗ್ಲಿ, ಮಾನ್ಯ ಮಾಗಡಿ ಬಾಲಣ್ಣ ಅವರು ಬರೀ ನಮ್ಗೆ ಮಂತ್ರಿಗಿರಿ ಸಿಗ್ಬೇಕು ಅನ್ನೋದಕ್ಕೆ ಕುಮಾರಣ್ಣ ಅವ್ರನ್ನ ನೀವು ಈ ಸುಮ್ಮನೆ ಹೇಳಿಕೆಗಳನ್ನ ಕೊಡ್ತಿದ್ದೀರ ಹೊರತು, ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೂ ನಾನು ಕೇಳ್ತೀನಿ, ಟನಲ್ ವಿಚಾರದಲ್ಲಿ ರೈತರು ನೀವು ಕೇಳಿಸ್ಕೊಳ್ಳಿ. ಮನೋಹರ್ ಲಾಲ್ ಖಟ್ಟರ್ ಕೇಂದ್ರ ಸಚಿವರು ಹೋಗ್ಬಿಟ್ರು ನನ್ನ ಅಂತಂದ್ರು. ಅವ್ರು ಕೇಳಿದ್ರೆ ಮನೋಹರ್ ಲಾಲ್ ಖಟ್ಟರ್ ಈ ವಿಚಾರನೇ ನನ್ನ ಹತ್ರಕ್ಕೆ ಬಂದಿರಲಿಲ್ಲ ಅಂದ್ರು. ಇವತ್ತು ಮೋದಿಜಿ ಅವ್ರ ಹೆಸರನ್ನ ಅನಾವಶ್ಯಕವಾಗಿ ನೀವು ಬಿಡದಿ ರೈತರ ಹತ್ರ ನೀವು ತಗೊಂಡ್ ಬರ್ತಿದ್ದೀರಾ. ನೀವು ವಿನಾಕಾರಣ ನೀವು ರಿಯಲ್ ಎಸ್ಟೇಟ್ ಮಾಡೋದಾದ್ರೆ ನೀವು ಬೇರೆ ಕಡೆ ಮಾಡಿ. ರಿಯಲ್ ಎಸ್ಟೇಟ್ ರೈತರ ಮೇಲೆ ಸಾಲ ಮಾಡಿ. ಮೇಡಮ್, ಇನ್ನೊಂದು ತಪ್ಪು ತಿಳ್ಕೊಬೇಡಿ, ಇದೊಂದು ಹೇಳ್ಬಿಡ್ತೀನಿ ಕ್ವಿಕ್ಲಿ. ಇವತ್ತು ಅಧಿಕಾರಿಗಳು ನಾನು ಪದೇ ಹೇಳ್ತಿದ್ದೀನಿ, ಸನ್ಮಾನ್ಯ ಕುಮಾರಣ್ಣ ಅವರು ಅವತ್ತು ಏನು ರೈತರು ಕೇಳ್ಕೊಂಡಿದ್ರು ಅಂದ್ಬಿಟ್ಟು ಬೇಡ ಅಂತ ಬಿಟ್ರು. ಸನ್ಮಾನ್ಯ DK ಶಿವಕುಮಾರ್ ಅವರು ನೀವು ಇದೇ ಬಿಡದಿ ರೈತರು ಕೇಳ್ತಿದ್ದಾರೆ. 550ರಲ್ಲಿ 455 ರೈತರು ವಕಾಲತ್ ಕೊಡ್ತಿದ್ದಾರೆ. ನಮಗ್ ಬೇಡ ಇದು ಟೌನ್ಶಿಪ್ ಪ್ರಾಜೆಕ್ಟ್ ಬೇಡ ಅಂತ. ಹಾಗಾಗಿ ಇದು ಸರ್ಕಾರ, ಯಾವುದೇ ಸರ್ಕಾರ ಇರಲಿ ಮೇಡಮ್, ರೈತರ ಮೇಲೆ ರಾಜಕಾರಣ ಮಾಡಬಾರ್ದು. ಸರ್ ಹೇಳ್ತಿದ್ರು ಮಾಹಿತಿ ಜಿಲ್ಲಾಧಿಕಾರಿಗಳು ಕೊಡ್ತಾರೆ, ಅದು ಇದು. ನಮ್ಗೆ ಆಕ್ಷೇಪಣೆ ಕೇಳಿದ್ರು, ಆಕ್ಷೇಪಣೆ ಸಲ್ಲಿಸಿದ್ವಿ. ನಾನು ನನ್ನ ತಾಯಿ ಹೋದ್ವಿ ಆಕ್ಷೇಪಣೆಗೆ. ನನ್ ಕಷ್ಟ ಏನ್ ಕೇಳ್ಬೇಕು, ಯಾಕೆ ನೀನ್ ಭೂಮಿ ಕೊಡ್ತಿಲ್ಲ ಅಂತ. ಅವ್ರೇನ್ ಕೇಳಿದ್ರು ಗೊತ್ತಾ, 2006 ಕುಮಾರಸ್ವಾಮಿ ಎಲ್ಲ ಮಾಡ್ಬಿಟ್ಟಿದ್ದಾರೆ, ಎಲ್ಲ ಆಗೋಗಿದೆ, ನಾವೇನು ಮತ್ತೇನಕ್ಕೆ ಆಕ್ಷೇಪಣೆಗೆ ನೀವು ನನ್ಗೆ ಅರ್ಜಿ ಸಲ್ಲಿಸು ಅಂತ ಹೇಳಿದ್ರಿ. ನಮ್ ಫೈನಲ್ ಆಗಿ ನೋಟಿಸ್ ಕೊಡ್ಬೇಕಿತ್ತು. ಆಕ್ಷೇಪಣೆ ಏನು ಬೇಡ, ನಾವು ಎಲ್ಲ ಪ್ಲಾನ್ ಮಾಡ್ಬಿಟ್ಟಿದೀವಿ, ನೀವು ಇದ್ ಮಾಡಿ ಅಂತ. ಯಾಕೆ ಮೇಡಮ್ ಇವ್ರು ಕರೆದ್ರು? ಅದಾಯ್ತಾ, DC ಹತ್ರ ಹೋಗ್ತೀವಿ, ಇಲ್ಲ ಕೊಟ್ಬಿಡಿ, ಎಲ್ಲ ಆಗೋಗಿದೆ, ಒಳ್ಳೆ ರೇಟ್. ನಾವ್ ಹೇಳಿದ್ದ ಇವ್ರಿಗೆ ರೇಟ್ ಕೊಡ್ಸಿ ಅಂತ. ಶಾಸಕರ ಹತ್ರ ಹೋಗ್ತೀವಿ, ಅವ್ರು ಹೇಳ್ತಾರೆ 7,481 ಎಕರೆಗೆ 6,043 ರೈತರು. 6,043 ರೈತರಲ್ಲಿ 663 ರೈತರು. 6,043ರಲ್ಲಿ ಕೇವಲ 663 ರೈತರು ಜಮೀನು ಕೊಡೋದಿಲ್ಲ ಅಂತ ಹೇಳಿದ್ದಾರೆ.
ಅವರ ಪರ್ಸೆಂಟೇಜ್ ಬರ್ತದೆ 11%. ಕೇವಲ 11% ರೈತರು ಜಮೀನು ಕೊಡಲ್ಲ ಅಂತಿದ್ದಾರೆ. ಕೇವಲ 11% ರೈತರು ಜಮೀನು ಕೊಡಲ್ಲ ಅಂತಿದ್ದಾರೆ. ನನಗೆ ಸಮಯ ಇದ್ದಿಷ್ಟೇ ಸ್ಕ್ರೀನ್ ನಲ್ಲಿ ನಂಬರ್ಸ್ ತನ್ನಿ. ನಟರಾಜ್ ಗೌಡ್ರು, ಶ್ರೀನಿವಾಸ್ ಸರ್ ಎಲ್ಲಾರ್ದು ವಾಯ್ಸ್ ಕಟ್ ಪ್ಲೀಸ್, ಎಲ್ಲಾರ್ದು ವಾಯ್ಸ್ ಕಟ್ ಆಗಿದೆ. ಶ್ರೀನಿವಾಸ್ ಸರ್ 92% ಜನರಿಗೆ ಅನಿಸ್ತಾ ಇದೆ ನಿಮ್ದು ಯಾರ್ದು ವಾಯ್ಸ್ ಹೋಗ್ತಿಲ್ಲ ಸರ್, ನಿಮ್ದು ಯಾರ್ದು ವಾಯ್ಸ್ ಹೋಗ್ತಾ ಇಲ್ಲ. 92% ಜನಕ್ಕೆ ಅನಿಸಿದೆ ರಾಜಕೀಯ ಜಟಾಪಟಿಯಲ್ಲಿ ರೈತರ ಹಿತಾಸಕ್ತಿ ಬಲಿಯಾಗ್ತಿದೆ. ಅಶ್ವಿನ್ ಅವರೇ ವಾಯ್ಸ್ ಹೋಗ್ತಿಲ್ಲ, ನಟರಾಜ್ ಗೌಡ್ರೆ ವಾಯ್ಸ್ ಹೋಗ್ತಿಲ್ಲ ಯಾರ್ದು. 92% ಜನರಿಗೆ ಅನಿಸ್ತಾ ಇದೆ ಈ ರಾಜಕೀಯ ಜಟಾಪಟಿಯಲ್ಲಿ ರೈತರ ಹಿತ ಬಲಿಯಾಗ್ತಿದೆ ಅಂತ ಹೇಳಿ. ಅಭಿವೃದ್ಧಿ ಬೇಕು, ನಿಮ್ದು ವಾಯ್ಸ್ ಹೋಗ್ತಾ ಇಲ್ಲ ಸರ್, ಇಬ್ರದು ವಾಯ್ಸ್ ಹೋಗ್ತಾ ಇಲ್ಲ. 92% ಜನರಿಗೆ ಅನಿಸಿದೆ ರಾಜಕೀಯ ಹಿತಾಸಕ್ತಿಯಲ್ಲಿ ರೈತರ ಹಿತ ಬಲಿಯಾಗ್ತಿದೆ ಅಂತ ಹೇಳಿ. ಅಭಿವೃದ್ಧಿ ಬೇಕು, ಆದ್ರೆ ಬಿಡದಿಯ ರೈತರ ಕಣ್ಣೀರಿನ ಸಮಾಧಿ ಮೇಲಲ್ಲ ಸರ್ಕಾರ, ಅದರಲ್ಲೂ ಒಕ್ಕಲಿಗ ನಾಯಕರಾದ ಡಿ.ಕೆ. ಶಿವಕುಮಾರ್ ಅವರು ರೈತರ ಪರವಾಗಿ ನಿಲ್ಲಿ ಅಂತ ಬಯಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಸಮಯ ದಿನೇಶ್, ಧನ್ಯವಾದ. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.